ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ನೀಟಾಗಿ ಪುನರ್ ವಿಂಗಡಣೆ ಮಾಡಿ ಮುಗಿಸುತ್ತಾ ಕೇಂದ್ರ ಸರ್ಕಾರ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ. ಮುಂಗಾರು ಅಧಿವೇಶನ, ಸಂಸತ್ನ ಅಧಿವೇಶನ ಪ್ರಾರಂಭವಾಗಿ ಇವತ್ತಿಗೆ 6ನೇ ದಿನ. ಕಳೆದ 6 ದಿನಗಳು ಕೂಡ ನೀಟ್ ವಿಚಾರಕ್ಕೆ ಗದ್ದಲ, ಗಲಾಟೆ, ಕಲಾಪದ ಅವಧಿಯ ವ್ಯರ್ಥ ಹೀಗೆ ಆಗಿ ಹೋಗಿದೆ. ಬಹುಶಃ ಈ ಬಾರಿಯ ಮುಂಗಾರು ಅಧಿವೇಶನ ಪ್ರಾರಂಭವಾದ ಅಥವಾ ಆಗತ್ತೆ ಅಂತ ಇದ್ದ ಸಂದರ್ಭದಲ್ಲಿ ರಾಮ ಮಂದಿರದ ಹುಂಡಿ ಕಳ್ಳತನದಿಂದ ಹಿಡಿದು FCRA ವರೆಗೂ, ಜೊತೆಗೆ ಮಹಿಳಾ ಮೀಸಲಾತಿ, ಕಳೆದ ಬಾರಿಯ ಅಧಿವೇಶನದಲ್ಲಿ ಏನು ಆಡಳಿತಾರೂಢ NDAಗೆ ಭಾರಿ ಮುಖಭಂಗ ಆಗಿತ್ತು. ಮಹಿಳಾ ಮೀಸಲಾತಿ ಹಾಗೆ ಕ್ಷೇತ್ರ ಮರು ವಿಂಗಡಣೆ ವಿಚಾರ, ಈ ಬಿಲ್ಲನ್ನು ತರುವ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಆಗಿತ್ತು. ಈ ವಿಚಾರಗಳು ಕೂಡ ಚರ್ಚೆಗೆ ಬರಬಹುದು. ಶತಪ್ರಯತ್ನ ಮಾಡಿ ಕಳೆದ ಬಾರಿಯ ಮುಖಭಂಗಕ್ಕೆ ಈ ಬಾರಿಯ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ, ಆಡಳಿತಾರೂಢ NDA ಉತ್ತರವನ್ನ ಕಂಡುಕೊಳ್ಳಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಆಗಿದ್ದು ಕೇವಲ ಗದ್ದಲ, ಗಲಾಟೆ, ಹಾಗೆ ಕಲಾಪ ಮುಂದೂಡಿಕೆ ಇತ್ಯಾದಿ ಇತ್ಯಾದಿ. ಒಂದು ಕಡೆ ವಿರೋಧ ಪಕ್ಷಗಳು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಬಲಪ್ರಯೋಗ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಗಲಾಟೆಯಲ್ಲಿ ಮಗ್ನರಾಗಿರುವ ಸಂದರ್ಭದಲ್ಲೇ ಬಿಜೆಪಿ ಪಕ್ಷ, ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷ ಸೈಲೆಂಟ್ ಆಗಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಂಡ್ರೆ ಖಡಾಖಂಡಿತವಾಗಿಯೂ ಇಲ್ಲ ಅನ್ನುವ ಉತ್ತರಗಳು ಲಭ್ಯವಾಗ್ತಾ ಇದೆ. ಯಾಕೆ ಹೀಗೆ? ಕಳೆದ 3 ತಿಂಗಳಲ್ಲಿ, ಕಳೆದ ಬಾರಿಯ ಅಧಿವೇಶನ ನಡೆದ ಸಂದರ್ಭ ಹಾಗೆ ಈಗ ನಡೀತಾ ಇರುವ ಅಧಿವೇಶನದ ಸಂದರ್ಭದ ನಡುವೆ ಇರುವ 3 ತಿಂಗಳಲ್ಲಿ ಬಿಜೆಪಿ ಹೆಣೆದ ಒಂದೊಂದೇ ತಂತ್ರಗಳನ್ನ ಗಮನಿಸ್ತಾ ಹೋಗಿ ವಿರೋಧ ಪಕ್ಷಗಳನ್ನ ಛಿದ್ರ ಮಾಡಿದ್ದು, ಹಾಗೆ ಯಾರು ಈ ಡಿಲಿಮಿಟೇಷನ್ ಹಾಗೆ ಮಹಿಳಾ ಮೀಸಲಾತಿ ವಿಚಾರವನ್ನ ಖಂಡಾತುಂಡವಾಗಿ ಖಂಡಿಸ್ತಾ ಇದ್ರು ಅವರು ಮೌನಕ್ಷರಣವಾಗುವಂತೆ ಮಾಡಿದ್ದು, ಸಂಖ್ಯಾಬಲ ಇಲ್ಲ ಅನ್ನೋ ವಿಚಾರಕ್ಕೆ ಹಿನ್ನಡೆ ಆಗಿತ್ತು. ಹಂತ ಹಂತವಾಗಿ ಸಂಖ್ಯಾಬಲವನ್ನ ವೃದ್ಧಿಸ್ಕೊಳ್ತಾ ಹೋಗಿದ್ದು. ಇನ್ಫ್ಯಾಕ್ಟ್ ಕಳೆದ 4-5 ದಿನಗಳ ಹಿಂದೆ ನಡೆದ ಘಟನೆಯನ್ನೇ ನಾವು ಗಮನಿಸಿದ್ರು ಕೂಡ ವಿರೋಧ ಪಕ್ಷಗಳೆಲ್ಲವೂ ಕೂಡ ಬೀದಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲಿ ಶರದ್ ಪವಾರ್ ಅವರು, ಸುಪ್ರಿಯಾ ಸುಳಿ ಅವರು ನಿಧಾನವಾಗಿ ಹೋಗಿ ಮೋದಿ ಅವರನ್ನ, ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ಬಂದ್ರು. ಅಲ್ಲಿಗೆ ಯಾರೆಲ್ಲ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ರು ಈ ಡಿಲಿಮಿಟೇಷನ್ ಹಾಗೆ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರೆಲ್ಲರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಬಿಜೆಪಿ ಅರ್ಥಾತ್ NDA ಮಾಡ್ತಾ ಇರುವಂತಿದೆ. ಅಲ್ಲಿಗೆ ನೀಟ್ ಗಲಾಟೆಯಲ್ಲಿ ವಿರೋಧ ಪಕ್ಷಗಳು ಮಗ್ನರಾಗಿರೋ ಸಂದರ್ಭದಲ್ಲಿ ನೀಟಾಗಿ ಪುನರ್ ವಿಂಗಡಣೆ ಮಾಡಿ ಮುಗಿಸುತ್ತಾ ಕೇಂದ್ರ ಸರ್ಕಾರ? ಈ ಅನುಮಾನಕ್ಕೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನೀಟ್ ಹಗರಣ, ಜಿರಳೆ ಗಲಾಟೆ ನಡುವೆ ಪ್ರಧಾನ ರಾಜೀನಾಮೆ ಪಡೆಯೋ ಹಠ. ಈ ಕಾರಣಕ್ಕೆ ಸಂಸತ್ ಮುಂಗಾರು ಅಧಿವೇಶನದ ಮೊದಲ 4 ದಿನ ಕಲಾಪ ನಡೆಯೋಕೆ ವಿಪಕ್ಷಗಳು ಬಿಡಲೇ ಇಲ್ಲ. ಶನಿವಾರ ಪ್ರಧಾನ್ ರಾಜೀನಾಮೆ ಆಯಿತು. ಇಂದು ಪರೀಕ್ಷಾ ಸೋರಿಕೆ ತಡೆಗೆ ಕಠಿಣ ಕಾನೂನು ತರೋ ಪ್ರಯತ್ನದ ಭಾಗವಾಗಿ ಮಸೂದೆ ಮಂಡನೆ ಯತ್ನ ಆಯಿತು. ಆದರೂ ವಿಪಕ್ಷಗಳ ಗದ್ದಲ ನಿಂತಿಲ್ಲ. गतिरोध पैदा कर सांसद के प्रश्न है। सदन की कार्रवाई आज 12 बजे तक के लिए स्थगित की जाती है. ಈ ಬಾರಿಯ ಕಲಾಪ NDA ಪಾಲಿಗೆ ಮಹತ್ವದ್ದು. ಬಹು ಚರ್ಚಿತ ಮಸೂದೆಗಳಿಗೆ ಅಂಕಿತ ಹಾಕಿಸಿಕೊಳ್ಳೋ ಇರಾದೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಇದೆ. ಅದರಲ್ಲೂ ಕಳೆದ ಬಾರಿ ಸಂಖ್ಯಾಬಲದ ಕೊರತೆಯಿಂದ ಸೋಲು ಕಂಡಿದ್ದ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ಈ ಬಾರಿ ಪಾಸ್ ಮಾಡಿಸಿಕೊಳ್ಳೋಕೆ ಹವಣಿಸ್ತಾ ಇದೆ ಕೇಂದ್ರ ಸರ್ಕಾರ. ಇದಕ್ಕಾಗಿ ಕಳೆದ 3 ತಿಂಗಳಲ್ಲಿ ಆಪರೇಷನ್ ವಿಪಕ್ಷ ಮಾಡಿ 2/3 ಮೆಜಾರಿಟಿ ಹತ್ತಿರಕ್ಕೂ ಹೋಗಿದೆ NDA. 543 ಇರೋ ಲೋಕಸಭಾ ಕ್ಷೇತ್ರಗಳನ್ನ 850ಕ್ಕೆ ಹೆಚ್ಚಿಸೋ ಇರಾದೆ ಕೇಂದ್ರಕ್ಕಿದೆ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ, ಬಿಜೆಪಿ ವೋಟ್ ಭದ್ರ ಇರೋ ಹಿಂದಿ ಬೆಲ್ಟ್ ಸಂಖ್ಯೆ ಹೆಚ್ಚಳ ಇತ್ಯಾದಿ ಆರೋಪ ಈ ಪ್ರಸ್ತಾವನೆಗೆ ಇದ್ದೇ ಇದೆ.
ಆದ್ರೆ ಹಿಂದೆ ಇದಕ್ಕೆ ತೀವ್ರ ವಿರೋಧ ಮಾಡಿದ್ದ ಕೆಲ ವಿಪಕ್ಷಗಳು ಈಗ ಮೆತ್ತಗಾಗಿವೆ. ಇಂಡಿ ಕೂಟ ಕಳೆದ 3 ತಿಂಗಳಲ್ಲಿ ಒಡೆದ ಮನೆಯಾಗಿದೆ. ಹೀಗಾಗಿ ಇದು ಎನ್ಡಿಎ ಕನಸು ನನಸಾಗಿಸಿಕೊಳ್ಳೋಕೆ ಸೂಕ್ತ ಕಾಲ. ಆದ್ರೆ ನೀಟ್ ಗಲಾಟೆ ಕಲಾಪವನ್ನ ಆಪೋಷಣ ಪಡೆಯುತ್ತಿರುವಾಗ ಕ್ಷೇತ್ರ ಪುನರ್ ವಿಂಗಡಣೆ, ಮಹಿಳಾ ಮೀಸಲಾತಿ ಬಿಲ್ ಮಂಡನೆ, ಮಸೂದೆಗೆ ಅನುಮೋದನೆ ಅವಕಾಶ ಸಿಗತ್ತಾ ಅಥವಾ ಇದು ಕೂಡ ಕಲಾಪ ಗದ್ದಲಕ್ಕೆ ಮತ್ತೊಂದು ಕಾರಣವಾಗತ್ತಾ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರುವ ವೇದಿಕೆ. ಒಂದು ಕಡೆ ವಿರೋಧ ಪಕ್ಷಗಳು ನೀಟ್ ಗಲಾಟೆಯಲ್ಲಿ ಮಗ್ನವಾಗಿರೋ ಸಂದರ್ಭದಲ್ಲಿ ಬೇಕಾದ ಸಂಖ್ಯಾಬಲವನ್ನ ವೃದ್ಧಿಸಿಕೊಂಡು ಡಿಲಿಮಿಟೇಷನ್ ಅಂದ್ರೆ ಕ್ಷೇತ್ರ ಪುನರ್ ವಿಂಗಡಣೆ ಸೇರಿದಂತೆ ಮಹಿಳಾ ಮಸೂದೆ ಇದೆಲ್ಲವನ್ನ ಪಾಸ್ ಮಾಡಿಸಿಕೊಳ್ಳುವಲ್ಲಿ ಈ ಬಾರಿಯ ಅಧಿವೇಶನದ ಅವಧಿಯಲ್ಲಿ ಎನ್ಡಿಎ ಅರ್ಥಾತ್ ಕೇಂದ್ರ ಸರ್ಕಾರ ಯಶಸ್ವಿಯಾಗಿಬಿಡುತ್ತಾ ಅಂತಹ ಪಾಸಿಬಿಲಿಟೀಸ್ ನಿಮಗೆ ಕಾಣ್ತಾ ಇದೆ. ಈ ಬಗ್ಗೆ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣಿಸ್ತಾ ಇರುವ ದೂರವಾಣಿ ಸಂಖ್ಯೆಗಳು, ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಡೀಟೇಲ್ಸ್ ಮೂಲಕ ನೀವು ಕೂಡ ಚರ್ಚೆಯಲ್ಲಿ ಭಾಗಿಯಾಗಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರಿ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಡಾಕ್ಟರ್ ಸತೀಶ್ ಇದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರಘುವರೇ, ನಮಸ್ಕಾರ. ಪ್ರಧಾನ್ ಅವರ ರಾಜೀನಾಮೆ ಆಯಿತು, ಎನ್ಟಿಎ ರಿವ್ಯಾಂಪ್ ಆಗ್ತಾ ಇದೆ. ಆಂಟಿ ಲೀಕ್ ಕಾನೂನನ್ನ ಮತ್ತಷ್ಟು ಬಲಪಡಿಸುವ ಪ್ರಯತ್ನವನ್ನ ಪ್ರಬಲವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದ್ರೂ ಕೂಡ ಗದ್ದಲ, ಗಲಾಟೆ, ಈ ಗಲಾಟೆ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಅರ್ಥಾತ್ ಕೇಂದ್ರ ಸರ್ಕಾರಕ್ಕೆ ಅನುಕೂಲ ಆಗ್ಬಿಡುತ್ತಾ ಅನ್ನೋ ಅನುಮಾನ. ಕೆಲವೊಂದು ವಿಚಾರ ಇಟ್ ಶುಡ್ ಬಿ ಬಿಯಾಂಡ್ ಪಾಲಿಟಿಕ್ಸ್ ಅಂತ ಅನ್ಸೋದಿಲ್ವಾ? ನೋಡಿ, ಮೊದಲನೇದಾಗಿ ಈ ದೇಶದ 140 ಕೋಟಿ ಜನರಲ್ಲಿ ಅರ್ಥ ಆಗ್ತಾ ಇದೆ ಈ ಕೇಂದ್ರ ಸರ್ಕಾರ ಕಳೆದ 12 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅನ್ಯಾಯ. ಫರ್ಗೆಟ್ ಅಬೌಟ್ ನೀಟ್ ಅಂತ ಯಾವುದೇ ವಿಚಾರ ತೆಗೆದುಕೊಳ್ಳಿ, ಕಳೆದ 12 ವರ್ಷದಲ್ಲಿ ಇವರು ಮಾಡಿರ್ತಕ್ಕಂಥ ಮಹಾನ್ ಸಾಧನೆ ಯಾವುದಾದ್ರು ಹೇಳಿದ್ರು. ಆತ್ಮನಿರ್ಭರ್ ಭಾರತ್ ಅಂದ್ರು, ಫೇಲ್ ಆಯ್ತು. ಈಗಲೂ 700 ಬಿಲಿಯನ್ 800 ಬಿಲಿಯನ್ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಮೇಕ್ ಇನ್ ಇಂಡಿಯಾ ಅಂದ್ರು, ಅದು ಫೇಲ್ ಆಯ್ತು. ಸೊ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅಂದ್ರು, ಅದು ಇಲ್ಲಿವರೆಗೂ ಕೊಟ್ಟಿಲ್ಲ. ಇವತ್ತು ಯುವಕರೇ ಬೀದಿಗೆ ಬಿದ್ದು ಛೀಮಾರಿ ಹಾಕುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಅವರಾಗಿ ಮಾಡಿದ್ದಲ್ಲ, ಈ ದೇಶದ ಯುವಕರು ಅವರಿಗೆ ಛೀಮಾರಿ ಹಾಕಿ ರಿಸೈನ್ ಮಾಡಂತ ಮಾಡಿದ್ದು. ಈ ದೇಶದ ಯುವಕರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಂತ ಪ್ರಧಾನ್ ಅವರಿಗೆ ಅವರ ಭವಿಷ್ಯಕ್ಕೆ ಕೊಳ್ಳಿ ಇರ್ತಕ್ಕಂಥ ಯುವಕರು ಮಾಡಿರ್ತಕ್ಕಂಥದ್ದು. ಅವ್ರು ಇವತ್ತೇನೋ ಚುನಾವಣೆ ನಿಂತ್ರೆ 100% ಸೋಲ್ತಾರೆ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಈ ವಿಚಾರ ಅಂತಂದ್ರೆ, ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದ ಬಿಜೆಪಿ ಸರ್ಕಾರ ಕಳೆದ 12 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅನಾಚಾರ ಈ ದೇಶದ ಯುವಕರಿಗೆ ಏನ್ ಕೊಟ್ಟಿದ್ದಾರೆ? ಈ ದೇಶದ ಯುವಕರಿಗಾಗ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರಾ? ಮಾಡಿಲ್ಲ. ಹೊಸ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದ್ಯಾ? ಇಲ್ಲ. ಹೊಸ ಪೇಟೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರಾ? ಇಲ್ಲ. ಯಾವುದನ್ನು ಮಾಡ್ದಿರಾ ಕೇವಲ ಮೋದಿ ಮೀಡಿಯಾ ಅಂತ ಇಟ್ಕೊಂಡಿದ್ದಾರಲ್ಲ, ಮೋದಿ ಮೀಡಿಯಾ ಮುಖಾಂತರ ಆಂಟಿನ ಹೇಳಿ ಸೂಪರ್ ನ್ಯಾಷನಲಿಸಂ, ಓಕೆ, ಸೂಪರ್ ನ್ಯಾಷನಲಿಸಂ ಮುಖಾಂತರ ಅವರು ತಮ್ಮ ಪರ್ಸೆಪ್ಷನ್ ಅನ್ನು ಬಿಲ್ಡ್ ಮಾಡ್ತಾ ಇದ್ರು. ಅದು ಫೇಲ್ ಆಗಿದೆ. ಆ ಪರ್ಸೆಪ್ಷನ್ ಬಿಲ್ಡ್ ಮಾಡೋದ್ರ ಮುಖಾಂತರ ಇವತ್ತೇನು ನಮ್ಮ ಹೋರಾಟ ಇದೆ. ವಿರೋಧ ಪಕ್ಷದವರು, ಇಂಡಿಯಾ ಮೈತ್ರಿಕೂಟ ಮತ್ತೆ ವಿರೋಧ ಪಕ್ಷದವರು ಹೋರಾಟ ಇದೆ. ಇವತ್ತು ಬಿಲ್ ವಾಪಸ್ ಮಾಡ್ತಾ ಇದ್ದೀವಿ. ನೀವು ಕಳೆದ 12 ವರ್ಷದಿಂದ ಅಧಿಕಾರದಲ್ಲಿದ್ರಿ. ಆಲ್ ಆಫ್ ಸಡನ್ ಯಾಕೆ ನೀವು ವಿಮೆನ್ ಬಿಲ್ ಅನ್ನ ನೀವು ಡಿಲಿಮಿಟೇಷನ್ಗೆ ಮರ್ಜ್ ಮಾಡ್ತಾ ಇದ್ದೀರಿ? ನೀವು ನಿಜವಾಗ್ಲೂ ವಿಮೆನ್ ರಿಸರ್ವೇಶನ್ ಬಿಲ್ ಕೊಡುವಂತ ನಿಮ್ಮ ಮನಸ್ಥಿತಿ ಇದ್ದಿದ್ರೆ 2023ರಲ್ಲಿ ನೀವು ತರಬಹುದಿತ್ತು. 2026 ಯಾಕಾಯ್ದ್ರಿ ಅಂದ್ರೆ ಅವಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರು ಕೂಡ ನೀವು 3 ವರ್ಷ ವೇಸ್ಟ್ ಮಾಡಿದ್ರಿ. ಅಂದ್ರೆ ನಿಮ್ಮ ಮೂಲ ಉದ್ದೇಶ ವಿಮೆನ್ ರಿಸರ್ವೇಶನ್ ಬಿಲ್ ಕೊಡೋದಲ್ಲ. ವಿಮೆನ್ ರಿಸರ್ವೇಶನ್ ಲೆಕ್ಕದಲ್ಲಿ ಡಿಲಿಮಿಟೇಷನ್ ಮಾಡಿ ಹೇಗೆ ಅಸ್ಸಾಮನ್ನ ಗೆದ್ದಿದ್ದಾರೆ, ಇಡೀ ದೇಶಾದ್ಯಂತ ತಮಗೆ ಅನುಕೂಲ ಆಗುವ ಹಾಗೆ ಡಿಲಿಮಿಟೇಷನ್ ಅನ್ನ ಮಾಡಿಕೊಂಡು ಚುನಾವಣೆ ಗೆಲ್ಲಬಹುದು ಹುನ್ನಾರ ಮಾಡ್ತಾ ಇದ್ದಾರೆ. ನಮ್ಗೆ ಏನು ಬೇಕು ಅದನ್ನ ಮಾಡ್ತಿರ್ತೀವಿ ಅನ್ನೋ ರೀತಿಯಲ್ಲಿ ಇರಬಹುದು, ಇದ್ದಾರೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ನಾವು ವಿರೋಧ ಪಕ್ಷಗಳನ್ನ ಒಡಿತೀವೋ ಅಥವಾ ನಾವು ಸೀಟ್ ಚೋರಿ ಮಾಡಿಕೊಂಡು ನಮ್ಮ ಸಂಖ್ಯಾಬಲವನ್ನ ಹೆಚ್ಚು ಮಾಡ್ಕೊಳ್ತೀವೋ, ನಾವು ಡಿಲಿಮಿಟೇಷನ್ ಮಾಡೋರೆ ಅನ್ನೋ ರೀತಿಯ ಹಠಕ್ಕೆ ಬಿದ್ದಿದ್ದಾರೆ ಕೇಂದ್ರ ಸರ್ಕಾರ ಅನ್ಕೊಳ್ಳೋಣ. ನನ್ನ ಪ್ರಶ್ನೆ ಕೇಳಿಸ್ಕೊಳ್ತೀವಿ, ಬಟ್ ವಾಟ್ ಇಸ್ ಕಾಂಗ್ರೆಸ್ ಪಾರ್ಟಿ ಡೂಯಿಂಗ್ ಸರ್? ನೀವೇ ಹೇಳಿದಾಗೆ ಪ್ರಧಾನ್ ಅವರ ರಾಜೀನಾಮೆ ಆಗಿದ್ದು ಕಾಂಗ್ರೆಸ್ ಹೋರಾಟದಿಂದ ಅಲ್ಲ, ವಿದ್ಯಾರ್ಥಿಗಳ ಹೋರಾಟದಿಂದ. ಸೊ ಯು ಕ್ಯಾನ್ ಕ್ಲೇಮ್ ದ ಕ್ರೆಡಿಟ್. ಅಲ್ಲಿಗೆ ಕಳೆದ 6 ದಿನಗಳಿಂದ ಕಾಂಗ್ರೆಸ್ ಕಲಾಪದ ಅವಧಿಯನ್ನ ಹಾಳು ಮಾಡಿ, ವಿಚಾರಗಳು ಚರ್ಚೆ ಮಾಡದೇ ಇರೋ ರೀತಿಯಲ್ಲಿ ಮಾಡಿ, ಸಂಪಾದನೆ ಮಾಡಿದ್ದೇನು, ಗಳಿಸಿದ್ದೇನು, ಸಾಧನೆ ಮಾಡಿದ್ದೇನು, ವಾಟ್ ಆರ್ ಯೋರ್ ಕ್ರೆಡಿಟ್ಸ್? ಕಾಂಗ್ರೆಸ್ ಪಕ್ಷದ ಕ್ರೆಡಿಟ್ ಏನು ಸರ್ 6 ದಿನಗಳ ಕಲಾಪದ ಅವಧಿಯನ್ನ ಹಾಳು ಮಾಡಿದ್ ಬಿಟ್ರೆ? ಕಾಂಗ್ರೆಸ್ ಸಾಧನೆ ಏನಂದ್ರೆ ಪ್ರಧಾನ್ ಅವರ ರೆಸಿಗ್ನೇಷನ್ ಕಾಂಗ್ರೆಸ್ ಸರ್ಕಾರ ಇಳಿದ ಮೇಲೆನೆ ಅವರು ಕೆಳಗಡೆ ಇಳಿದಿದ್ದು. ಸೆಕೆಂಡ್ಸ್ ಬ್ಯಾಕ್ ನೀವೇ ಹೇಳಿದ್ರಿ ಸರ್, ವಿದ್ಯಾರ್ಥಿಗಳ ಹೋರಾಟದಿಂದ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು ಅಂತ ಹೇಳಿ. ಯು ಆರ್ ಲೇಟ್, ಯೋರ್ ಪಾರ್ಟಿ ವಾಸ್ ಲೇಟ್ ಇನ್ ರಿಯಾಕ್ಷನ್.
action, action, everything. ಕೇಳಿಸ್ಕೊಳ್ಳಿ, ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ರು. ವಿದ್ಯಾರ್ಥಿಗಳು ಹೋರಾಟಕ್ಕೂ ಬಗ್ಗದೇ ಇದ್ದಾಗ ಕಾಂಗ್ರೆಸ್ ಸರ್ಕಾರ, ವಿರೋಧ ಪಕ್ಷಗಳು ಹೋರಾಟಕ್ಕೆ ಧುಮುಕಿ ಅವರಿಗೆ ಸಪೋರ್ಟ್ ಮಾಡಿದ ನಂತರ ಈ ದೇಶದ ಪ್ರಧಾನಮಂತ್ರಿಗಳು ಎದುರಿ ಮಧ್ಯರಾತ್ರಿಯಲ್ಲಿ ಈ ದೇಶಕ್ಕೆ ಸಂಕಷ್ಟ ಬಂದಾಗ ಅವ್ರು ಮಧ್ಯರಾತ್ರಿಯಲ್ಲಿ ವಿಡಿಯೋ ಮಾಡಲಿಲ್ಲ ಅಂದ್ರೆ ಧೈರ್ಯಗೆಟ್ಟ ಹಾಗೆ, ಸೊ ವಿಚಲಿತರಾಗಿ ಮಧ್ಯರಾತ್ರಿಯಲ್ಲಿ ವಿಡಿಯೋ ಮಾಡುವಂತ ಸಂದಿಗ್ಧ ಸ್ಥಿತಿ ಏನ್ ಬಂದಿತ್ತು ಮಾನ್ಯ ಪ್ರಧಾನಮಂತ್ರಿಗಳೇ. ನೀವು ವಿಡಿಯೋವನ್ನ ಮಾಡೋದ್ರ ಬದಲಾಗಿ ಈ ದೇಶ ಜನತೆ ಮುಂದೆ ಬಂದು ಕ್ಷಮೆ ಆಗಿದೆ, ತಪ್ಪು ಮಾಡಿದ್ದೇವೆ, ಕ್ಷಮೆ ಕೇಳ್ತೇನೆ ಅಂತ ಹೇಳಿ ಕ್ಷಮೆ ಕೇಳಿದ್ರೆ ಇವತ್ತು ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ನನಗೆ ಇನ್ನೂ 4 ಜನ ಪ್ಯಾನಲಿಸ್ಟ್ ಇದ್ದಾರೆ. ರಘು ದೊಡ್ಡೇರಿ ಅವರೇ, ನಾನು ಕೇಳಿದ್ದು ಕಾಂಗ್ರೆಸ್ ಪಕ್ಷದ ಆಸ್ ಅ ರೆಸ್ಪಾನ್ಸಿಬಲ್ ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷದ ಸಾಧನೆ ಏನು ಕಳೆದ 6 ದಿನಗಳಲ್ಲಿ ವಿಚಾರಗಳ ಚರ್ಚೆ ಮಾಡೋದನ್ನ ಒಂದು ಚರ್ಚೆ ಮಾಡಿ ವಿರೋಧಿಸಿ ಸಕಾರಾತ್ಮಕವಾಗಿ ಕನ್ಸ್ಟ್ರಕ್ಟಿವ್ ಆಗಿ ಕ್ರಿಟಿಸೈಸ್ ಮಾಡಿ ಸರ್ಕಾರವನ್ನ ಅದನ್ನು ಬಿಟ್ಟು ರೊಚ್ಚಿಗೆದ್ದ ವಿದ್ಯಾರ್ಥಿಯ ರೀತಿಯಲ್ಲಿ ಗಲಾಟೆಯನ್ನ ಮಾಡಿ ಕ್ಲಾಸ್ ಅನ್ನ ಬಾಯ್ಕಾಟ್ ಮಾಡಿ ಕಾಂಗ್ರೆಸ್ ಸಂಪಾದನೆ ಮಾಡಿದ್ ಏನು ಅಷ್ಟೇ ನೋಡಿ. ಮೊದಲನೇದಾಗಿ ಪ್ರಧಾನ ರೆಸಿಗ್ನೇಷನ್ ಗೆ ಮೂಲ ಕಾರಣ ಕಾಂಗ್ರೆಸ್ ವಿರೋಧ ಇಂಡಿಯಾ ಮೈತ್ರಿಕೂಟನೇ. ಎರಡನೇದು, ಯಾವಾಗ ಇವರು ವಿರೋಧಿಗಳಿಗೆ ಲಾಠಿ ಚಾರ್ಜ್ ಅನ್ನು ಮಾಡಿ ದೇಶ ಬ್ರಿಟಿಷರಿಗೆ ಎದೆಗುಂಡಿಗೆ ನಿಂತ್ಕೊಂಡಿದ್ರಲ್ಲ, ಬ್ರಿಟಿಷರ್ ಎದೆಗುಂಡಿಗೆ ನಿಂತ ಹಾಗೆ ವಿದ್ಯಾರ್ಥಿಗಳು ಹೇಗೆ ಇವತ್ತು ತಮ್ಮ ಎದೆಯನ್ನು ಒಟ್ಟಿ ಒದೆನ ತಿಂದು ಇವತ್ತು ಪ್ರಧಾನಮಂತ್ರಿ ಕೆಳಗಡೆ ನಿಲ್ಸಿದ್ರಲ್ಲ, ಅದು ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟು ಈ ದೇಶದ ಯುವಕರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಪ್ರೂವ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸಾಧನೆ. ಇವತ್ತು ಮನೆ ಬಿಜೆಪಿ ಅವರು ತರಲಿ ಬಿಲ್ ಅನ್ನ, ನಮ್ಮ ಸರ್ಕಾರ ಬಂದ ಕೇವಲ 1 ತಿಂಗಳಲ್ಲೇ ಹೊಸ ಬಿಲ್ ಅನ್ನ ತರ್ತೇವೆ ನಾವು. 100% ಏನು ಡಿಲಿಮಿಟೇಷನ್ ಬಿಲ್ ಇದೆಯಲ್ಲ, 25 ವರ್ಷ ಅಲ್ಲ 50 ವರ್ಷಕ್ಕೆ ತರಲಿ, ಹೊಸ ಬಿಲ್ ಅನ್ನ ತರ್ತೇವೆ. ಈ ದೇಶದ 140 ಕೋಟಿ. ರಘು ದೊಡ್ಡೇರಿ ಸರ್, ಯು ಆರ್ ಮಿಸ್ಸಿಂಗ್ ಎ ಮೇಜರ್ ಪಾಯಿಂಟ್. ಅವ್ರು ಇನ್ ಕೇಸ್ ಇವಾಗ ಏನಾದ್ರೂ ಯಶಸ್ವಿ ಆಗ್ಬಿಟ್ರೆ ಅದೇ ಡಿಲಿಮಿಟೇಷನ್ ಆಧಾರದ ಮೇಲೆ ಚುನಾವಣೆ ಆಗುತ್ತೆ. ನಿಮ್ಮದೇ ಪಕ್ಷದವರು ಹೇಳ್ತಾ ಇರೋದು ಡಿಲಿಮಿಟೇಷನ್ ಆದ್ರೆ ಬಿಜೆಪಿ ತನಗೆ ಗೆಲುವಿಗೆ ಬೇಕಾದ ರೀತಿಯಲ್ಲಿ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೆ. ಆಯ್ತು, ಅರ್ಧ ವಿರೋಧ ಪಕ್ಷದ ಎಂಪಿಗಳು ಎನ್ಡಿಎ ಪಾಲಾಗ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ಸ್ಪ್ಲಿಟ್ ಅಂಡ್ ಸೇ ಈಗ ಟಿಎಂಸಿ ಏನಾಯ್ತು, ಅದ್ರ ಜೊತೆಗೆ ಉದ್ದವ್ ಬಣ ಏನಾಯ್ತು, ನಿಮ್ಮದೇ ಪಕ್ಷದ ಎಂಪಿಗಳು ಏನಾದ್ರು ಅದನ್ನ ಮತ್ತೆ ಸ್ಪ್ಲಿಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅರ್ಧ ಮಂದಿ ವಿರೋಧ ಪಕ್ಷದ ಎಂಪಿಗಳು ಎನ್ಡಿಎ ಪಾಲಾಗ್ತಿದ್ದಾರೆ. ಇನ್ನುಳಿದವರು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ, ಇನ್ನುಳಿದವರು ಸಂಸತ್ನ ಒಳಗಡೆ ಹೋರಾಟ, ಇದರಲ್ಲಿ ಬಿಸಿ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಎನ್ಡಿಎ ಯಾವ್ದ್ರಲ್ಲಿ ಬಿಸಿ ಇದೆ? ಸಂಖ್ಯಾಬಲವನ್ನ ಹೆಚ್ಚು ಮಾಡ್ಕೊಳ್ಳೋದು, ವಿರೋಧಿಗಳನ್ನ ತಮ್ಮವರಾಗಿಸ್ಕೊಳ್ಳೋದು, ಯಾರು ವಿರೋಧವಾಗಿ ಮಾತನಾಡ್ತಿದ್ರು ಡಿಲಿಮಿಟೇಷನ್ಗೆ ಅವ್ರು ಸೈಲೆಂಟ್ ಆಗಿರೋ ರೀತಿಯಲ್ಲಿ ಮ್ಯಾನೇಜ್ ಮಾಡೋದು. ಅಲ್ಲಿಗೆ ಡಿಲಿಮಿಟೇಷನ್ ಅನ್ನ ಶತಾಯಗತಾಯ ಜಾರಿಗೆ ತರಲಿಕ್ಕೆ ಬೇಕಾದ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಿದ್ದಾರೆ. ವೆನ್ ದ ಅಪೋಸಿಷನ್ ಈಸ್ ಲಾಸ್ಟ್ ಇನ್ ಎವ್ರಿ ವೇ. ಅವರದೇ ರೀತಿಯಲ್ಲಿ ಕಳೆದು ಹೋಗಿರೋದನ್ನ ವಿರೋಧ ಪಕ್ಷ ಎನ್ಡಿಎ ಉಪಯೋಗಿಸ್ಕೊಳ್ತಿದೆ. ತಪ್ಪಾ ಸರಿನಾ? ನೋಡಿ, ಅವ್ರದೇ ರೀತಿಯಲ್ಲಿ ಕಳೆದೋಗಿದೆ ಅಂತ ಹೇಳಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಕಳೆದ 10 ವರ್ಷದ ಈ ದೇಶದ ವಿದ್ಯಮಾನಗಳನ್ನು ನೋಡಿದ್ರೆ ಯಾವ ರೀತಿ ಒಂದು ವಿರೋಧ ಪಕ್ಷಗಳನ್ನ ವ್ಯವಸ್ಥಿತವಾಗಿ ಮುಗಿಸ್ತಕ್ಕಂತ ಕೆಲಸವನ್ನ ಎನ್ಡಿಎ ಸರ್ಕಾರ ಮಾಡ್ತಾ ಬಂದಿದೆ. ಎಷ್ಟು ವರ್ಷದಿಂದ ಸರ್? ಅದು ಇನ್ನೊಂದ್ಸತಿ ಕೇಳಿಸ್ಕೊಳ್ಳೋಣ. ಕಳೆದ 10 ವರ್ಷದಿಂದ. ಯಾಕಂತ ಹೇಳಿದ್ರೆ ನಿಮಗೆ ಇವಾಗ ಇರ್ತಕ್ಕಂತ ಬಿಜೆಪಿ ಇದು ಮಹಾರಾಷ್ಟ್ರದಲ್ಲಿ ಏನಾಯ್ತು ಸಿನಾರಿಯೋ, ನಿಮ್ಗೆ ತಮಿಳ್ನಾಡಲ್ಲಿ ಯಾವ ರೀತಿ ಆಯ್ತು, ಆಯ್ತಾ? ಮತ್ತೆ ಇವತ್ತು ನೀವು ಆ ಒಂದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆದ್ಮೇಲೆ ಆ ಸಿನಾರಿಯೋ ಏನಾಯ್ತು ಅಂದ್ರೆ ಇವತ್ತೇನಾಗ್ತಿದೆ ಅಂತ ಹೇಳಿದ್ರೆ ಬಿಜೆಪಿ ಇಡೀ ದೇಶದಲ್ಲಿ ವಿರೋಧ ಪಕ್ಷಗಳು ಅಂತಕ್ಕಂಥದ್ದು ಇರಬಾರ್ದು, ಅದನ್ನ ಕಿತ್ತು ತಿಂತಕ್ಕಂಥ ಒಂದು ಸಾಹಸಕ್ಕೆ ಕೈ ಹಾಕಿದೆ. ಅದು ಯಾವ ಉದ್ದೇಶ ಸಾರ್ಥಕ ಗೊತ್ತಿಲ್ಲ ನನಗೆ, ಅದು ಇನ್ನೂ ಸಾರ್ಥಕ ಆಗುತ್ತೋ ಇಲ್ವೋ ಅವ್ರ ಬಿಲ್ಲು, ಯಾಕಂದ್ರೆ ಇನ್ನೂ ಸಂಖ್ಯಾಬಲ ಅಂತಕ್ಕಂಥದ್ದು ಒಂದು ಆಶಾಭಾವನೆಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಂಡೇಟ್ ಅಂದರೆ ಮೆಜಾರಿಟಿ ಅಂತಕ್ಕಂಥದ್ದು ಇಲ್ಲಿವರೆಗೂ ಬಂದಿಲ್ಲ ಅಂತ ನಾನು ಅನ್ಕೋತೀನಿ. ಆದರೆ ಅದೇನೇನು ಸರ್ಕಸ್ಗಳು ಮಾಡ್ತಾರೋ ಏನು ಕಥೆನೋ ಗೊತ್ತಿಲ್ಲ. ಆದರೆ ಒಟ್ಟಾರೆ ಹೇಳೋದಾದರೆ ಒಂದು ಕಡೆ ವಿರೋಧ ಪಕ್ಷಗಳನ್ನು ವ್ಯವಸ್ಥಿತವಾಗಿ ಮುಗಿಸ್ತಕ್ಕಂಥದ್ದು ಮತ್ತು ಅವ್ರನ್ನ ಹೈಜಾಕ್ ಮಾಡ್ತಕ್ಕಂಥ ಇದು ನೋಡಿ, ಇದು ಇನ್ನೊಂಥರ ಕುದುರೆ ವ್ಯಾಪಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಒಂದು ಪ್ರಜಾತಂತ್ರ ರಾಷ್ಟ್ರದಲ್ಲಿ ನೀವೊಂದು ಸಂಖ್ಯಾಬಲವನ್ನ ಒಂದು ಏನು ಚುನಾವಣಾ ಮೂಲಕ ನೀವು ತಗೊಳ್ಬೇಕು. ನೀವು ಚುನಾವಣಾ ಮೂಲಕ ನಿಮ್ಮದೇ ಸೀಟ್ಗಳು ಬಂದಾಗ ನೀವು ಬದಲಾವಣೆ ಮಾಡಿ, ನಾವೇನು ಅಭ್ಯಂತರ ಮಾಡಲ್ಲ. ಆದರೆ ಆಲ್ರೆಡಿ ನೀವು ಒಂದು ಚಿಹ್ನೆಯಲ್ಲಿ ಗೆದ್ದಿರ್ತಕ್ಕಂಥ ನೀವು ಒಂದು ಸಂಸದರನ್ನ, ರಾಜ್ಯಸಭಾ ಸದಸ್ಯರನ್ನ ಆಪರೇಷನ್ ಮಾಡಿ ಅವ್ರನ್ನ ಇಡಿ CBI ಅಂತಕ್ಕಂಥ ಈ ದೇಶದಲ್ಲಿ ಏಂತಕ್ಕೆ ಮಾಡಿಟ್ಟಿರೋದು ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ನಡೀಲಿ. ಯಾರು ಈ ಒಂದು ರಾಷ್ಟ್ರಕ್ಕೆ ಅಪಚಾರ ಮಾಡ್ತಾರೆ, ಯಾರು ಏನು IT ಆಗಲಿ ಮತ್ತೆ ED ಆಗಲಿ ಅವ್ರಿಗೆ ಆ ಒಂದು ಅಸ್ತ್ರವನ್ನ ಬಿಡೋದನ್ನ ಬಿಟ್ಟು
ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕಳೆದ 10 ವರ್ಷದಲ್ಲಿ ಇದೇ ಕೆಲಸ ಆಗ್ತಾ ಇರೋದು. ಇಡಿ CBI ಅನ್ನ ನಿರಂತರವಾಗಿ ಅವರ ಪಕ್ಷಕ್ಕೆ ಪೂರಕವಾಗಿ ಪ್ರೇರಕವಾಗಿ ಕೆಲಸಗಳನ್ನ ಮಾಡಿಸ್ಕೊಂಡು ಈ ರೀತಿಯ ಒಂದು ಯಾವುದೇ ಜನಾದೇಶ ಇಲ್ಲದೆ ಇರೋ ಮ್ಯಾಂಡೇಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಈ ಒಂದು ಡಿಲಿಮಿಟೇಷನ್ ಗೆ ಹೋಗ್ತಾ ಇದ್ದಾರಲ್ಲ, ಇದನ್ನಂತೂ ನಾವು ಅಕ್ಷಮ್ಯವಾಗಿ ಖಂಡನೆ ಮಾಡಬೇಕು. ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನೀವೇ ಹೇಳಿದ್ರಿ 10 ವರ್ಷದಿಂದ ಇಂಥದ್ದೇ ಪ್ರಯತ್ನ ಮಾಡ್ತಿದೆ. ಅಲ್ಲಿಗೆ 10 ವರ್ಷದಿಂದ ಸತತವಾಗಿ ವಿರೋಧ ಪಕ್ಷಗಳು ಕೂಡ ತಮ್ಮ ಸದಸ್ಯರನ್ನ ಹಿಡಿದಿಟ್ಕೊಳ್ಳುವಲ್ಲಿ ಫೇಲ್ಯೂರ್ ಆಗ್ತಿದೆ ಅನ್ನೋದನ್ನ ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ. ಯಾಕೆ ಹೇಳ್ತೀನಿ, DMK ಪ್ರಬಲವಾಗಿ ವಿರೋಧ ಮಾಡ್ತಾ ಇತ್ತು ಡಿಲಿಮಿಟೇಷನ್ಗೆ. ಇದೀಗ DMKನೇ ಸೈಲೆಂಟ್ ಆಗಿದೆ ಅಂತಂದ್ರೆ ಹೂಮ್ ಟು ಬ್ಲೇಮ್, ಬಿಜೆಪಿಯನ್ನ ಅಥವಾ ಕಾಂಗ್ರೆಸ್ ಅನ್ನ? ತಮಿಳುನಾಡಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು DMKಗೆ? ಇವಾಗ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅದನ್ನ ಬ್ಲೇಮ್ ಮಾಡಬೇಕಾಗಿರೋ ನಾವು ಬಿಜೆಪಿಯನ್ನ ಅಥವಾ ಕಾಂಗ್ರೆಸ್ ಅನ್ನ. ಅಟ್ ದ ಸೇಮ್ ಟೈಮ್ NCP ಯಾವ ಪಕ್ಷ ಬಿಜೆಪಿಗೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿತ್ತೋ, ಇದೀಗ ಅವ್ರು ಹೋಗ್ಬಿಟ್ಟು ರಾಜನಾಥ್ ಸಿಂಗ್ ಅವ್ರ ಕಾಲಿಗೆ ಬೀಳ್ತಿದ್ದಾರೆ, ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಲೂಪ್ ಹೋಲ್ ಇರೋದು ಬಿಜೆಪಿ ಅಲ್ಲ ಅಥವಾ ವಿರೋಧ ಪಕ್ಷಗಳೆಲ್ಲ ತಮ್ಮ ಸದಸ್ಯರು ಉಳ್ಕೊಳ್ದೇ ಇರೋ ರೀತಿಯಲ್ಲಿ ಅನ್ನೋ ಪ್ರಶ್ನೆಗೆ ಬಂದು ನಿಲ್ಲುತ್ತೆ. ನೋಡಿ, ವಿರೋಧ ಪಕ್ಷಗಳು ಯಾವುದೇ ರೀತಿಯ ಲೂಪ್ ಹೋಲ್ಗಳು ಅಂದ್ರೆ, ಇವಾಗ ನೋಡಿ, ಅಧಿಕಾರ ಅಂತಕ್ಕಂಥದ್ದು ಯಾರ ಹತ್ರ ಇರ್ತಾರೋ ಸಹಜವಾಗಿ ಆ ಕಡೆ ಮುಖ ಮಾಡ್ತಕ್ಕಂಥ ಒಂದು ವಾತಾವರಣ, ರಾಜಕಾರಣ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಕಾಂಗ್ರೆಸ್ ಅಷ್ಟೇ ಆಸ್ ಎ ಮಾತೃ ಪಕ್ಷ ಆಗಿ, ಒಂದು ಬಲಾಢ್ಯ ಪಕ್ಷವಾಗಿ ಅವರು ಸಹ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋರು. ಅವರ ಒಂದು ಏನು ಅವ್ರ ತಂಡ ಇರ್ತದೆ ಅಂದ್ರೆ ಅಲಯನ್ಸ್ ನ ತಂಡವನ್ನ, ಅದರ ಆಗು ಹೋಗುಗಳನ್ನ, ಒಳಿತು ಕೆಡುಕುಗಳನ್ನ ನಿಭಾಯಿಸಬೇಕಾಗಿತ್ತು. ಎಲ್ಲೋ ಇಲ್ಲಿ ಒಂದು ಕಡೆ ಕಾಂಗ್ರೆಸ್ ನಿಭಾಯಿಸ್ತಾ ಇಲ್ಲ. ಆಬ್ವಿಯಸ್ಲಿ ಅದು ನಿಭಾಯಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಸಣ್ಣ ಪುಟ್ಟ ಪಕ್ಷಗಳು ಏನಾಗ್ತಾ ಇದೆ, ಏಳ ಹೆಸರಿಲ್ದಾಗೆ ಹೋಗ್ತಾ ಇದೆ. ಇವತ್ತು ಇದೆಲ್ಲ ನೋಡಿದ್ರೆ ಸರ್ವಾಧಿಕಾರಿಯ ಒಂದು ಧೋರಣೆಗೆ ಏನು ನಮ್ಮ ದೇಶ ಜಾರ್ತಾ ಇದೆ ಅಂತಕ್ಕಂಥದ್ದನ್ನ ನೀಟಾಗಿ ಪ್ರೊಜೆಕ್ಟ್ ಆಗ್ತದೆ. ಅದರಲ್ಲಿ ಆಡಳಿತ ಪಕ್ಷವಾಗಿ ಬಿಜೆಪಿನೂ ಸಹ ಫೇಲ್ಯೂರ್, ಮತ್ತೆ ಅದರ ನೀತಿಗಳು ತಪ್ಪು ಅಂತ ನಾವು ಖಂಡನೆ ಮಾಡಬಹುದು. ಅದೇ ರೀತಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಸಹ ವೈಫಲ್ಯವನ್ನ ಅನುಭವಿಸಿದೆ. ಅದರ ಪರಿಣಾಮವಾಗಿ ಬೇರೆ ಪಕ್ಷಗಳಲ್ಲಿ ಯಾರು ಪಕ್ಷಗಳಲ್ಲಿ ಇಟ್ಕೊಂಡು ಕೂತಿದ್ದಾರೆ ಅವರು ಆಪರೇಷನ್ ಆಗ್ತಕ್ಕಂಥದ್ದು, ಅಥವಾ ಅವರಿಗೆ ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥದ್ದು, ಅಥವಾ ವೈಯಕ್ತಿಕ ಆಮಿಷಗಳನ್ನ ಕೊಡ್ತಕ್ಕಂಥದ್ದು, ಸಂಧಾನ ಮಾಡೋ ಈ ತರ ಕೆಲಸ ದೇಶದಲ್ಲಿ ಎಗ್ಗಿಲ್ದಾಗ ನಡೀತಾ ಇದೆ. ಓಕೆ, ಅಲ್ಲಿಗೆ ಬಿಜೆಪಿ ವಕ್ತಾರರಿಗಿಂತ ಮುಂಚೆ JDS ವಕ್ತಾರರು ಒಂದು ಕ್ವಿಕ್ ಪ್ರಶ್ನೆ ಕೇಳ್ಕೊಂಡು ಕಡೆಯದಾಗಿ ಬಿಜೆಪಿ ಅವ್ರನ್ನ ಮಾತನಾಡ್ಸೋಣ. ಯಾಕಂದ್ರೆ ಸಾಕಷ್ಟು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು ಅನ್ನೋ ಕಾರಣಕ್ಕೆ. ಪ್ರದೀಪ್ ಸರ್, ಇದೊಂಥರ ಸ್ವೀಟ್ ಕಯೋಸ್ ಅನ್ನೋ ರೀತಿಯ ಪರಿಸ್ಥಿತಿನ ಬಿಜೆಪಿಗೆ? ಹೌದು, ಗದ್ದಲ ಗಲಾಟೆ ಆಗ್ತಾ ಇದೆ, ಸರ್ಕಾರವನ್ನ ಖಂಡಾತುಂಡವಾಗಿ ವಿರೋಧ ಪಕ್ಷಗಳು ವಿರೋಧಿಸ್ತಾ ಇದ್ವೆ, ಸಂಸತ್ನ ಒಳಗೂ ಹೊರಗೂ ಎರಡೂ ಕಡೆಯಲ್ಲೂ. ಬಟ್ ಇದೇ ಸಂದಿಗ್ಧ ಪರಿಸ್ಥಿತಿಯ ಲಾಭವನ್ನ ಪಡ್ಕೊಳ್ಳಿಕ್ಕೆ ಬಿಜೆಪಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆಯಾ? ಯಾಕೆ ಈ ಮಾತನ್ನ ಕೇಳ್ತೀನಿ, ಹಾಜರಿರುವವರ ಏನು ಸಂಸತ್ ಸದಸ್ಯರ ಸಂಖ್ಯೆಯಲ್ಲಿ 2/3 ಮೆಜಾರಿಟಿ ಬೇಕು. ಒಂದಷ್ಟು ಜನ ವಾಕೌಟ್ ಮಾಡಿ, ಒಂದಷ್ಟು ಜನ ಬೇಸರ ಮಾಡಿಕೊಂಡು, ಒಂದಷ್ಟು ಜನ ಬೀದಿಯಲ್ಲಿ ಪ್ರತಿಭಟನೆ ಮಾಡ್ತಿರೋ ಸಂದರ್ಭದಲ್ಲಿ ಹಾಜರಿರುವವರ ಸಂಖ್ಯೆನೇ ಕಡಿಮೆ ಆಗ್ಬಿಟ್ರೆ ಡಿಲಿಮಿಟೇಷನ್ ಬಿಲ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಅದಕ್ಕಿಂತ ಸೂಕ್ತ ಸಮಯ ಇನ್ಯಾವ್ದಿರುತ್ತೆ ಸರ್? ಹಾಗಾಗಿ ಬಿಜೆಪಿಯವರಿಗೂ ಬೇಕು, ಹಿಂಗೆ ವಿರೋಧ ಪಕ್ಷದವರು ಬೊಬ್ಬೆ ಹೊಡಿಬೇಕು, ವಿರೋಧ ಪಕ್ಷದವರು ಬಾಯ್ಕಾಟ್ ಮಾಡಬೇಕು, ವಿರೋಧ ಪಕ್ಷದವರು ವಾಕೌಟ್ ಮಾಡಬೇಕು. ಅಲ್ಲಿಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ ಕಲಾಪಗಳು ಯಾವ ರೀತಿ ನಡಿಬೇಕು ಆ ರೀತಿ ನಡಿಬಾರ್ದು ಅನ್ನೋ ಉದ್ದೇಶ ಬಿಜೆಪಿ ಅರ್ಥಾತ್ ನಿಮ್ಮ ಮೈತ್ರಿ ಪಾರ್ಟ್ನರ್ಗೂ ಇದ್ದಂತ ಕಾಣ್ತಾ ಇದೆ. ಆದರೆ ಒಂದು ಏನಪ್ಪ ಅಂದರೆ, ಈ ಬಿಲ್ಲನ್ನ ಪ್ರೆಸೆಂಟ್ ಮಾಡಿದಾಗ ವಿರೋಧ ಪಕ್ಷಗಳು ಪ್ರೆಸೆಂಟಾಗಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕ್ಕೆ ಸುವರ್ಣ ಅವಕಾಶ ಅದನ್ನು ಮಾಡಬೇಕು. ವಿರೋಧ ಇದ್ದರೆ ವಿರೋಧ, ಪರ ಇದ್ದರೆ ಪರ. ಅದಕ್ಕೆ ಒಳ್ಳೆಯ ಅವಕಾಶಗಳನ್ನು ಬಿಟ್ಟು ಹೊರಗಡೆ ಇರ್ತಕ್ಕಂಥದ್ದು ಸಂಸದೀಯ ವ್ಯವಸ್ಥೆಯಲ್ಲಿ ಸರಿಯಾದ ನಿರ್ಧಾರ ಅಲ್ಲ. ನೀವು ಒಂದು ಹೇಳಿದ್ರಿ, ಸಂಖ್ಯಾಬಲನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ BJP ಇದನ್ನು ಪ್ಲ್ಯಾನ್ ಮಾಡ್ತಿದೆ. ಖಂಡಿತ ಪ್ಲ್ಯಾನ್ ಮಾಡ್ತಿದ್ದಾರೆ, ಅದಕ್ಕೇನು ಅದು ತೆರೆದ ಸತ್ಯ. ಅದು ಏನು, ಈಗ ಪಶ್ಚಿಮ ಬಂಗಾಳದಲ್ಲಿರ್ಬೋದು, ನೀವು ಪಂಜಾಬಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು, ತಮಿಳ್ನಾಡಲ್ಲಿರ್ಬೋದು. ತಮಿಳ್ನಾಡಿನ DMK ಅವರು ಈಗ ಆಲ್ರೆಡಿ ಘೋಷಣೆ ಮಾಡೋದು, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ತೊಂದರೆ ಆಗಲ್ಲ ಅಂದರೆ ನಾವು ರೆಡಿ ಇದ್ದೀವಿ ಅಂತ ಓಪನ್ ಆಗಿ ಘೋಷಣೆ ಮಾಡಿದ್ದಾರೆ. ಅಂದರೆ ಮತ್ತು ನಿನ್ನೆ ಮಹಾರಾಷ್ಟ್ರದ ಬೆಳವಣಿಗೆ ಇರ್ಬೋದು, ಇವೆಲ್ಲವೂ ಕೂಡ ಇದಕ್ಕೊಂದು ತಯಾರಿಯನ್ನು ಅವ್ರು ಮಾಡ್ತಾಯಿದ್ದಾರೆ. ಅದು ಒಂದು ನಾನು ಸತೀಶ್ ಅವ್ರು ಹೇಳೋದಕ್ಕೆ ಒಂದೇ ಒಂದು ಪಾಯಿಂಟು, ಇಲ್ಲಿ ಕಾಂಗ್ರೆಸ್ ಬಗ್ಗೆ ಏನು ಮಾತಾಡಿದ್ರೆ, BJP ಬಗ್ಗೆ ಏನು ಮಾತಾಡಿದ್ರಲ್ಲ, ಇದೇ ಜಸ್ಟ್ ಈಗ ಒಂದು ತಿಂಗಳಿಂದ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಮಾಡ್ತು? ಈಗ ಸಂಸದೀಯ ವ್ಯವಸ್ಥೆಯಲ್ಲಿ ಸರಿಯಾಗಿ ನಡ್ಕೊಂಡಿದೆಯಾ? ಅದು ವಿರೋಧ ಪಕ್ಷದ ಮಟ್ಟಕ್ಕೆ ಯಾಕೆ ಕೈ ಹಾಕ್ತು? ಯಾಕೆ ಅಭ್ಯರ್ಥಿಗಳ ನಮಗಿದ್ದ ಅವಕಾಶ ಇದ್ದದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು JDSಗೆ ಅವಕಾಶ ಇದ್ದದ್ದು, ನೀವು ಅದನ್ನ ಮಾಡ್ದೇನೆ ನೀವು ಕಳ್ಳರಂಗ್ ಓಟ್ ಹಾಕಿಸ್ಕೊಂಡ್ರಲ್ಲ, ಅದು ತಪ್ಪಲ್ವಾ? ಅವರು ಸೀಟ್ ಚೋರಿ ಮಾಡಿದ್ರು, ನಾವು ಸೀಟ್ ಚೋರಿ ಮಾಡ್ತೀವಿ. ಅವ್ರಿಗೆ ಹೇಳಕ್ಕೆ ನೈತಿಕತೆ ಇದೆಯಾ ಅಂತ ಅಷ್ಟೇ ನನ್ನ ಪ್ರಶ್ನೆ. ಹೇಳಕ್ಕೆ ಅವ್ರಿಗೆ ನೈತಿಕತೆ ಇದೆಯಾ? ಅವ್ರ ನೈತಿಕತೆವಾಗಿ ಸಾಮಾಜಿಕವಾಗಿ ಅವರು ಜನಗಳ ಮುಂದೆ ಹೇಳಕ್ಕೆ ಯಾವ ನೈತಿಕತೆ ಇದೆ ಅವ್ರಿಗೆ? ಯಾವುದೇ ನೈತಿಕ. ಮತ್ತು ಇದಕ್ಕಿಂತ ಹಿಂದೆ ಹೋದ್ರೆ ಕಳೆದ 50 ವರ್ಷಗಳಲ್ಲಿ ಕಾಂಗ್ರೆಸ್ ಇದಕ್ಕಿಂತ ಬೇಕಾದಷ್ಟು ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳನ್ನ ಮಾಡಿದೆ. ಇದೇ ರೀತಿ ಅನೇಕ ಪಕ್ಷಗಳನ್ನ ಒಡೆದು ಈ ಹಿಂದೆ ಕರ್ನಾಟಕದಲ್ಲಿ
ಸಿದ್ದರಾಮಯ್ಯನವ್ರು ಕರ್ಕೊಂಡು ಹೋಗಿದ್ದವರು ಅದಾದ್ಮೇಲೆ ಇವ್ರನ್ನ ಯಾರು ಚಲರಾಯಸ್ವಾಮಿ ನೇತೃತ್ವದಲ್ಲಿ ಒಂದು 7 ಜನ ಕರ್ಕೊಂಡು ಹೋಗಿದ್ದವರು, MP ಪ್ರಕಾಶ್ ನೇತೃತ್ವದಲ್ಲಿ 7 ಜನ ಕರ್ಕೊಂಡು ಹೋಗಿದ್ದವರು. ಹೀಗೆ ಸಾಲು ಸಾಲು ವಿರೋಧ ಪಕ್ಷಗಳನ್ನ ಮುಳುಗಿಸಿದ್ರೆ ಅದು ದೊಡ್ಡ ಕ್ರೆಡಿಟ್ ಕಾಂಗ್ರೆಸ್ಗೆ ಹೋಗಬೇಕು. ಅವ್ರಿಗೆ ನೇಳಕ್ಕೆ ನೈತಿಕತೆ ಇಲ್ಲ. BJP ಅವ್ರು ಮಾಡ್ತಾ ಇದ್ದಾರೆ, ನೋ ಕರೆಕ್ಟು, ಇಲ್ಲ ನಾನು ಹೇಳ್ತಾ ಇಲ್ಲ. ಆದರೆ ನಿಮಗೆ ನೈತಿಕತೆ ಇದೆಯಾ? ಕಳೆದ 50 ವರ್ಷದಲ್ಲಿ ನೀವು ಎಲ್ಲ ಪಾರ್ಟಿಗಳನ್ನ, ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸಿ ಕೊನೆಗೆ ನಿಮಗೆ ಈ ಹಂತಕ್ಕೆ ಬಂದು ನಿಂತಿದ್ದೀರಿ. ಆಯ್ತು, ಅಲ್ಲಿಗೆ ವೆಂಕಟೇಶ್ ದೊಡ್ಡೇರಿ ಸರ್, ಸರಿಸುಮಾರು 1 ದಿನದ ಕಲಾಪಕ್ಕೆ 9 ಕೋಟಿ ಖರ್ಚು ಅನ್ನೋದು ನಮಗೆ ಲಭ್ಯವಾಗಿರುವ ಅಂಕಿ ಸಂಖ್ಯೆಗಳು. ಅಲ್ಲಿಗೆ 6 ದಿನ ಅಂತಂದ್ರೆ ಹತ್ತತ್ರ 54ರಿಂದ 55 ಕೋಟಿ ನಷ್ಟ ಆಗಿದೆ. ವಿರೋಧ ಪಕ್ಷಗಳ ಗದ್ದಲದಿಂದಾಗಿ ಇಷ್ಟೆಲ್ಲ ಪ್ರಜೆಗಳ ಟ್ಯಾಕ್ಸ್ ಮನಿ ಹಾಳಾಗ್ತಾ ಇದೆ, ಸಂಸತ್ ಕಲಾಪದ ಅಪೂರ್ವವಾದ ಅವಧಿ ವ್ಯರ್ಥವಾಗ್ತಿದೆ ಅಂತ ಹೇಳಿ ನಾನು ನಿನ್ನೆಯ ಡಿಬೇಟ್ನಲ್ಲಿ ಕಾಂಗ್ರೆಸ್ ವಕ್ತಾರರ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು, ಬಿಜೆಪಿ ಇದಕ್ಕೆ 10 ಪಟ್ಟು ದುಡ್ಡನ್ನ ಖರ್ಚು ಮಾಡಿ MP ಗಳನ್ನ ಖರೀದಿ ಮಾಡ್ತಾ ಇದೆ ಡಿಲಿಮಿಟೇಷನ್ ಬಿಲ್ ಅನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ. ಅದ್ಯಾರ ದುಡ್ಡು? ಪಾರ್ಟಿ ದುಡ್ಡು ಅಂತ ಹೇಳಿ ಅವ್ರು ಹೇಳಬಹುದು. ಬಟ್ ಪಾರ್ಟಿಗೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಇದೇ ನಿಮ್ಮ ಮತದಾರರ ಟ್ಯಾಕ್ಸ್ ಅಮೌಂಟು. ಇದಕ್ಕೆ ಹಾಗಾದ್ರೆ ಯಾರು ಪ್ರಶ್ನೆ ಮಾಡ್ತಾರೆ ಅನ್ನೋದು ಬಹುಶಃ ಆ ಪ್ರಶ್ನೆಗೆ ನೀವು ಇವತ್ತು ಉತ್ತರ ಕೊಡಬೇಕು. ಡಿಲಿಮಿಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಲಿಟರಲಿ ವಿರೋಧ ಪಕ್ಷದ MP ಗಳನ್ನ ಖರೀದಿ ಮಾಡ್ತಾ ಇದೆ ಬಿಜೆಪಿ ಪಕ್ಷ, ಆರೋಪ ಇದೆ. ಅವರೇ, ಇದಕ್ಕೊಂದು ಪ್ರಶ್ನೆಗೆ ಉತ್ತರ ಹೇಳೋದಕ್ಕಿಂತ ಮೊದಲು ಕಾಂಗ್ರೆಸ್ ವಕ್ತಾರರು ಕೆಲವು ವಿಚಾರಗಳನ್ನ ಮೋದಿಜಿಯವರ ಬಗ್ಗೆ ಹೇಳಿದರು. ಮೋದಿಜಿಯವರು 2014ರಲ್ಲಿ ಆಡಳಿತವನ್ನು ವಹಿಸಿಕೊಂಡ ನಂತರದಲ್ಲಿ 2020ರವರೆಗೆ ಆಗಿರ್ತಕ್ಕಂಥ ರಾಷ್ಟ್ರದ ಪ್ರಗತಿ, ಆರ್ಥಿಕ ಪ್ರಗತಿ ನೋಡಿದ್ರೆ ನಾವು ವಿಕಸಿತ ಭಾರತದ ಕಡೆಗೆ ಹೋಗ್ತಾ ಇದ್ದೀವಿ. ಆದರೆ ಈ ಕಾಂಗ್ರೆಸ್ನವ್ರಿಗೆ ಅದು ಕಾಣ್ತಾ ಇಲ್ಲ. ಏನು ಕಾಣ್ತಾ ಇದೆ? ಏನೂ ಕಾಣಲ್ಲ. ಅವ್ರು ಕಾಣ್ತಾ ಇದೆ ಅವ್ರ ಕಾಲದಲ್ಲಿ ನಡೆದಂತಹ ಏನು ಭ್ರಷ್ಟಾಚಾರ ಅವ್ರ ಕಣ್ಣು ಕಾಣೋದಿಲ್ಲ. ಇವತ್ತು ಪ್ರಧಾನಮಂತ್ರಿ 12 ಗಂಟೆಗೆ ರೀಚ್ ಆದರು. ಕರೆಕ್ಟು, ಪ್ರಧಾನಮಂತ್ರಿ 12 ಗಂಟೆಗೆ ರೀಚ್ ಆದರು. ಅವ್ರ ತಾಯಿಯ ಮರಣದ ನಂತರ ಅಂತ್ಯ ಸಂಸ್ಕಾರವನ್ನು ಮಾಡಿ ಅರ್ಧ ದಿನ ಬಂದು ಈ ರಾಷ್ಟ್ರದ ಜನರ ಸೇವೆಗೆ ಕೂತ್ಕೊಂಡಂಥವ್ರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು. ಆದರೆ ಈ ರಾಷ್ಟ್ರದ ಬಹುಮುಖ್ಯ ವಿಚಾರಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಿಸ್ಟರ್ ರಾಹುಲ್ ಗಾಂಧಿ ಅವರು ಬೇರೆ ದೇಶದಲ್ಲಿ ವಿಲಾಸಿ ಜೀವನ ನಡೆಸ್ಕೊಳ್ತದ್ದನ್ನು ಅವರು ಗಮನಿಸ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾಕೆ ಸಂಪುಟ ಇವತ್ತು ಆಗಿರಲಿಲ್ಲ ಅಂದರೆ ರಾಹುಲ್ ಗಾಂಧಿ ಆಗಲಿಲ್ಲ. ಏನು ಕೇಳಿದ್ರು? ರಾಹುಲ್ ಗಾಂಧಿ ಆಗಲಿಲ್ಲ. ರಾಹುಲ್ ಗಾಂಧಿ ವಿದೇಶದಲ್ಲಿದ್ದಾರೆ, ಅದರಿಂದ ಬರಬೇಕಾಯಿತು. ರಾಹುಲ್ ಗಾಂಧಿ ಅಲ್ಲೋಗಿದ್ದಾರೆ, ಬರಬೇಕಾಗಿತ್ತು. ಎಂಥ ದೊಡ್ಡ ರಾಷ್ಟ್ರದ ವಿಪತ್ತು ಇರುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬೇರೆ ದೇಶದಲ್ಲಿದ್ದರು, ಶ್ರೀಲಂಕಾದಲ್ಲಿದ್ದರು, ಅಲ್ಲಿದ್ದರು, ಇಲ್ಲಿದ್ದರು. ಇವರು 12 ಗಂಟೆಗೆ ಹೇಳ್ತಾರೆ, ಮೋದಿಯವರು 12 ಗಂಟೆಗೆ ರೀಚ್ ಸರಿ ಇದೆ ಅವ್ರು ಮಾಡಿದಂಥದ್ದು. ಈ ರಾಷ್ಟ್ರದ ಜನರ ಒಂದು ವಿದ್ಯಾರ್ಥಿಗಳ ಒಂದು ಯುವಕರ ಒಂದು ಭವಿಷ್ಯವನ್ನ ಒತ್ತೆ ಇಟ್ಟು ಅವ್ರ ಅಧಿಕಾರ ಮಾಡ್ಲಿಕ್ಕೆ ಇಷ್ಟಪಡಲಿಲ್ಲ. ಅವರ ಒಂದು ನಿರಂತರವಾಗಿ ಅವರಿಗೆ ಅವರ ಮನಸ್ಸು ದೇಶ ವಿರೋಧಿ ಚಟುವಟಿಕೆಗಳಿಗೂ ವೇದಿಕೆಯಾಗಿ ಇಲ್ಲ ಸರ್. ಲೇಟ್ ರಿಯಲೈಸೇಷನ್ ಅನ್ನೋದು ಕೇವಲ ಕಾಂಗ್ರೆಸ್ಗಲ್ಲ, ಬಿಜೆಪಿಗೂ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಆಗ್ತಾ ಇದೆ. 1 ತಿಂಗಳು ಪ್ರತಿಭಟನೆ ಆಯಿತು, ಅದರಲ್ಲಿ ಒಂದಷ್ಟು ನಾನು ಯಾವ 100% ರಾಹುಲ್ ಗಾಂಧಿ ಅವರನ್ನ ಕೇಳಿಸ್ಕೊಳ್ಳಿ, ನಾನು ಬೇಕಾದ್ರೆ ರಿವೈಂಡ್ ಮಾಡಿ ಪ್ಲೇ ಮಾಡ್ತೀನಿ. ರಾಹುಲ್ ಗಾಂಧಿ ಅವರನ್ನ ಆಂಟಿ ನ್ಯಾಷನಲ್ ಅಂತ ಹೇಳಿ ನೀವ್ ಹೇಳ್ತಿರೋದು, ನಾನು ಹೇಳಿಲ್ಲ. ನಿಮಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದ್ದು ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ದೇಶ ವಿರೋಧಿ ಘೋಷಣೆಗಳು ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಲೇಟ್ ಆಗಿ ರಿಯಾಕ್ಟ್ ಮಾಡಿದ ಪ್ರಧಾನಿಗಳು ಅಂತ ಹೇಳಿ ರಘು ದೊಡ್ಡೇರಿ ಅವರೇ ಕೈಂಡ್ಲಿ ಕಾನ್ಸಂಟ್ರೇಟ್. ತಪ್ಪು ತಿಳ್ಕೊಂಡು ತಪ್ಪು ಹೇಳಿಕೆ ಕೊಟ್ಟು ಸಮಯ ವ್ಯರ್ಥ ಮಾಡಬೇಡಿ. ನೀವು ಮುಂದುವರಿಸಿ. ಇವತ್ತು ರಾಹುಲ್ ಗಾಂಧಿಯವರ ಹೊರತಾಗಿ ಇವತ್ತು ಕರ್ನಾಟಕದ 7.5 ಕೋಟಿ ಜನಸಂಖ್ಯೆ ಇವತ್ತು ಕಷ್ಟದಲ್ಲಿದ್ದಾರೆ. 175 ಜಿಲ್ಲೆಗಳು, ತಾಲೂಕುಗಳು ಇವತ್ತು ಬರ ಬಂದಿದೆ. ಯಾವುದೇ ಅವರು ಬೇರೆ ದೇಶಕ್ಕೆ
ಸರ್ ವಿಷಯ ಮಳೆ ಏನಿದೆ? ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರಘುದೊಡೆಯರಿ ಸರ್, ನನಗೆ ರಘುದೊಡೆಯರಿ ನನಗೆ ಸರ್. ಮಾತಾಡಕ್ ಕೊಡಿ. ವೆಂಕಟೇಶ್ ಸರ್, Please don't make your- ವಿಷಯ Sir, ಮಾತನಾಡ್ತಾ I don't- ಇರೋದೇನು? please allow me to not to talk Delimitation anything bill bad ಅನ್ನ- about ವೆಂಕಟೇಶ್ ಸರ್ ವಿಷಯ ಏನಿರೋದು ಕ್ಷೇತ್ರ ಪುನರ್ ವಿಂಗಡಣೆಯ madam. ಬಿಲ್ ಅನ್ನ ಅವ್ರು ಏನ್ ಪಾಸ್ ಮಾತಾಡ್ತಾರೆ ಮಾಡಿಕೊಳ್ಳಕ್ಕೆ madam? ಅಡ್ಡ ಸ್ಮಿತಾ, ದಾರಿಯನ್ನ ಹಿಡಿದಿದೆ ಬಿಜೆಪಿ. ಇಲ್ಲ, ಇಲ್ಲ, ಕೇಳಿ, ಕೋಟ್ಯಾಂತರ ಕೇಳಿ. ರೂಪಾಯಿಯನ್ನ ಖರ್ಚು ಮಾಡಿ ಕುದುರೆ ವ್ಯಾಪಾರ ಮಾಡ್ತಾ ಇದೆ ಬಿಜೆಪಿ. ಕುದುರೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸ್ನೇಹಿತರು ಹೇಳಿದ ಪ್ರಕಾರ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ನಡೆದಂತೆ MLA ಸೀಟ್ನಲ್ಲಿ ಕ್ರಾಸ್ ವೋಟಿಂಗ್ ಹೆಂಗಾಯ್ತು? ಆಗಿಲ್ಲ. ಸ್ವಂತ ಈ ರಾಷ್ಟ್ರದ ಹಿತಕ್ಕೋಸ್ಕರ ಬೇರೆ ಪಕ್ಷದವ್ರು ಬಂದೀಗ DMK ಪಕ್ಷದವ್ರು ಏನ್ ಹೇಳಿದ್ರು ಮೊದಲು? ನಾವು ಮಾಡೋದಿಲ್ಲ, ದಕ್ಷಿಣ ರಾಜ್ಯಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಈಗ ಏನು ಹೇಳಿದ್ರು? ಅವ್ರಿಗೆ ಅರಿವಾಯ್ತು. ಹೇಗೆ ಅರಿವಾಯ್ತು? ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಅವರಿಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು. ಇಲ್ಲ, ನಿಮ್ಗೆ ಆಗೋಲ್ಲ, ನಿಮಗೆ 50% ಕೊಡ್ತೀವಿ, ನಿಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಸರಿಯಾಗಿ ಜಾಸ್ತಿ ಆಗ್ತವೆ ಅಂತ ಹೇಳಿದ್ಮೇಲೆ ಈಗ ಅವ್ರಿಗೆ ಅರ್ಥ ಆಗಿದೆ, ಅವ್ರು ಬರ್ತಾರೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವದಲ್ಲಿ ಯಾವತ್ತೂ ಕೂಡ ಈ ರಾಷ್ಟ್ರದ ಹಿತನೇ ಮುಖ್ಯ ಹೊರತು ಸ್ವಂತ ಹಿತ ಮುಖ್ಯ ಅಲ್ಲ. ಈಗ ಅದಕ್ಕೋಸ್ಕರ ಮರು ವಿಂಗಡಣೆ ಯಾಕೆ ಮಾಡಬೇಕು? ಇದು ಯಾರ್ದು ಸೊತ್ತಲ್ಲ, ಇದು ಸಾಂವಿಧಾನಿಕವಾದಂಥ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ ಅನ್ನ ಪಾಲನೆ ಮಾಡಲಿಕ್ಕೆ ಅಮಿತ್ ಶಾಜಿಯವರು ಮತ್ತೆ ಮೋದಿಜಿಯವರು ಕಂಕಣಬದ್ಧರಾಗಿದ್ದಾರೆ. ಅದ್ರ ಮೂಲಕ ಅನುಕೂಲ ಆಗೋದು ಯಾರಿಗೆ? ಕರ್ನಾಟಕದ ಜನ. ಇವತ್ತು 28 ಇದೆ, ಮುಂದೆ 42 ಸೀಟ್ ಆಗ್ತದೆ. ನಿಮಗೆ ಗೊತ್ತಿದೆಯಾ? ಮಾತಾಡಕ್ ಬಿಡಿ. ಉತ್ತರ ಪ್ರದೇಶ 120 ಆಗುತ್ತೆ, ಬಿಹಾರ 80 ಆಗುತ್ತೆ. ಅಂದ್ರೆ ಒಂದು ನಿಮಿಷ, ನೀವು ಅದನ್ನು ಮಾತಾಡಿ. Representation ಎಷ್ಟು ಇರುತ್ತೆ? Representation ಎಷ್ಟು ಇರುತ್ತೆ? ಒಬ್ಬರಾದ ನಂತರದಲ್ಲಿ ಒಬ್ರು ಮಾತಾಡೋಣ. ರಘು ಸರ್, you will get your time. You will get your time. ಸದ್ಯಕ್ಕೆ ರಾಮಕೃಷ್ಣ ಉಪಾಧ್ಯಾಯ ಸರ್, ಕ್ಷೇತ್ರ ಪುನರ್ ವಿಂಗಡಣೆ ಅನ್ನೋದು ಇಲ್ಲ. ವೆಂಕಟೇಶ್ ಸರ್ ಒಬ್ಬರಾದ್ಮೇಲೆ ಒಬ್ರು ಮಾತನಾಡೋಣ. ಕ್ವಿಕ್ಲಿ ಮುಗಿಸಿ. ಹೌದು, ಮುಗಿಸ್ತೀನಿ. ಯಾಕೆ ಅವಶ್ಯಕತೆ ಇದೆ ಇವತ್ತು? 1976ರಲ್ಲಿ ನಡೆದ ಜನಗಣತಿ 1976ರಲ್ಲಿ ಆದಂತದ್ದ 71ರ ಜನಗಣತಿ ಆಧಾರದ ಮೇಲೆ ಇವತ್ತು 546 ಕ್ಷೇತ್ರಗಳನ್ನ ನಮ್ಮ MP ಕಾನ್ಸ್ಟಿಟ್ಯೂನ್ಸಿ ಮಾಡಲಾಗಿದೆ. ಇವತ್ತು ಎಷ್ಟು ಬದಲಾವಣೆ ಆಗಿದೆ? ಸುಮಾರು 50 ವರ್ಷಕ್ಕಿಂತ ಹೆಚ್ಚು ಇದುವರೆಗೂ ಆಗ್ಲೇ ಇಲ್ಲ. ಆಡಳಿತದಲ್ಲಿದ್ದಂತ ಕಾಂಗ್ರೆಸ್ ಪಕ್ಷ ಯಾಕೆ ಮಾಡಲಿಲ್ಲ? ನೀವು ಬರ್ದಿಟ್ಕೊಳ್ಳಿ. ನನಗೆ ಅರ್ಥ ಆಯ್ತು. ಅದೇ ಪ್ರಶ್ನೆಯನ್ನ ಉಪಾಧ್ಯಾಯ ಸರ್ಗೆ ಅದೇ ಪ್ರಶ್ನೆಯನ್ನ ಕೇಳುವಂತಿದ್ದೆ. ಸರ್ ಆಯ್ತು, ವಿಷಯ ಮಾತಾಡೋಣ. 53 ವರ್ಷಗಳಾಯಿತು ಉಪಾಧ್ಯಾಯ ಸರ್ ಕ್ಷೇತ್ರ ಪುನರ್ ವಿಂಗಡಣೆ ಅನ್ನೋದು. ಸರ್ ಆಯ್ತು, ನಿಮ್ ಸಮಯ ಬಂದಾಗ ನೀವು ಮಾತನಾಡಿರುವಂತೆ ನೀವು ಹೇಳಿದ್ದೇ ವಿಚಾರವನ್ನ ನಾನು ಪ್ರಶ್ನೆ ವರ್ಗಾವಣೆ ಮಾಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. 53 ವರ್ಷಗಳಾಗೋಯ್ತು ಕ್ಷೇತ್ರ ಪುನರ್ ವಿಂಗಡಣೆ ಆಗಿ. 1971ರ ಆಗಿನ ಜನಸಂಖ್ಯೆಯ ಆಧಾರದ ಮೇಲೆ 73ರಲ್ಲಿ ಆಗಿದ್ದು ಕಡೆಯ ಬಾರಿ ಕ್ಷೇತ್ರ ಪುನರ್ ವಿಂಗಡಣೆ 543 ಕ್ಷೇತ್ರಗಳು ಅಂತ ಹೇಳಿ. ಸರ್, ಅಲ್ಲಿಂದ ಇಲ್ಲಿಗೆ ಸರಿಸುಮಾರು ಜನಸಂಖ್ಯೆ ಇಂಟು 3 ಆಗಿ ಹೋಗ್ಬಿಟ್ಟಿದೆ. ಡಿಲಿಮಿಟೇಷನ್ ಆಗಬೇಕು, ಅದರ ಅನಿವಾರ್ಯತೆ ಇದೆ ಅನ್ನೋದು ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರವೇ 53 ವರ್ಷದ ಹಿಂದಾಗಿರೋದು. ಬಟ್ ಬಿಜೆಪಿ ಇಸ್ ಟ್ರೈಂಗ್ ಟು ವಿನ್ ದ ಗೇಮ್. ಡಿಲಿಮಿಟೇಷನ್ ಹೆಸರಲ್ಲಿ ಮುಂಬರಲಿರುವ 2029 ಚುನಾವಣೆಗೆ ತನಗೆ ಅನುಕೂಲವಾದ ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಳ್ತಿದೆ ಅನ್ನೋ ಆರೋಪ. ಸ್ಮಿತಾ ಅವರೇ, ನನ್ನ ಎಲ್ಲ ಕೊಲೀಗ್ಸು ಇಲ್ಲಿ ನನಗೆ ಅವಕಾಶ ಕೊಡ್ತಾರೆ ಅಂತ ತಿಳ್ಕೊಂಡು ನಾನು ಮಾತಾಡ್ತೀನಿ. ದಯವಿಟ್ಟು ಸ್ಪೆಷಲಿ ಕಾಂಗ್ರೆಸ್ ವಕ್ತಾರರು ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಾನು ಅದಕ್ಕೆ ಇದುವರೆಗೆ ನಾನು ಬಾಯ ಬಿಟ್ಟಲಿಲ್ಲ, ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಈಗ ನನಗೆ ಅವಕಾಶ ಕೊಡಿ. ಈಗ ನೋಡಿ, 2023ರಲ್ಲಿ ಮಹಿಳಾ ಮಸೂದೆ ತಂದಾಗ, ಮೀಸಲಾತಿ ಮಸೂದೆ ತಂದಾಗ ಇಟ್ ಗಾಟ್ ಯುನಾನಿಮಸ್ ಸಪೋರ್ಟ್. ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಎಲ್ಲವೂ ಸಪೋರ್ಟ್ ಮಾಡಿದ್ರು. ಯಾಕೆ ಸಪೋರ್ಟ್ ಮಾಡಿದ್ರು? ಬಿಕಾಸ್ ಅನಿವಾರ್ಯ ಆಗಿತ್ತು. ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. ಯಾಕಂದರೆ 2011ನಲ್ಲೇ ಕಾಂಗ್ರೆಸ್ ತಂದಿದ್ದದು, ಬಟ್ ಆವಾಗ ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ಬೇರೆ ಬೇರೆ ವಿರೋಧ ಪಕ್ಷಗಳು RJD, SP ಇವರೆಲ್ಲ ವಿರೋಧವಾಗಿದ್ದರು. ಈಗ BJP ಒಂದು ಒಮ್ಮತ ಮೂಡಿಸಿ ಅದನ್ನು ಪಾಸ್ ಮಾಡಿದ್ದಾರೆ. ಬಟ್ ಮಹಿಳಾ ಮೀಸಲಾತಿನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಡಿಲಿಮಿಟೇಷನ್ ಕೂಡ ಯಾಕೆ ಸೇರಿಸಿದ್ರು ಅಂದರೆ, ನೀವು ಇರ್ತಕ್ಕಂಥ 543ರಲ್ಲೇ 1/3 ಮಹಿಳೆಯರು ಕೊಡೋಕ್ಕೆ ಹೋದರೆ 181 ಸೀಟು ಹೋಗುತ್ತೆ ಬರೀ ಮಹಿಳೆಯರಿಗೆ. ಅದನ್ನು ಇರೋರನ್ನೇ ನೀವು ಈಗ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸೀಸು ತುಂಬ ಜನ ಬಿಟ್ಕೊಳ್ಲಿಕ್ಕೆ ತಯಾರಲ್ಲ. ಸೊ ನೀವು ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸಿ ಬಿಡ್ಲಿಕ್ಕೆ ತಯಾರಲ್ಲ. ಮತ್ತು 181 ಬರೀ ಮಹಿಳೆಯರಿಗೆ ಹೋದರೆ ಒಪ್ಪೋದಿಲ್ಲ, ಯಾವ ಪಕ್ಷಗಳು ಒಪ್ಪೋದಿಲ್ಲ. ಹಾಗಾಗಿ BJP ಸರ್ಕಾರ ಏನು ಡಿಸೈಡ್ ಮಾಡ್ತು ಅಂದರೆ 850ಕ್ಕೆ ಹೆಚ್ಚಿಸೋಣ, ಸೊ ದಟ್ ಇದು ನಂಬರ್ ವಿಲ್ ಗೋಸ್ ಅಪ್. ಅದರಲ್ಲಿ 183 ಸೀಟ್ಗಳನ್ನು ಕೊಡೋದು ಸುಲಭ ಆಗುತ್ತೆ ಅಂತೇಳಿ. ಸೊ ದರ್ ಇಸ್ ಎ ಲಾಜಿಕಲ್ ಕನ್ಕ್ಲೂಷನ್. ಈಗ ಅದನ್ನು ಯಾಕೆ ಎರಡನ್ನು ಕಂಬೈನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ, ಅದು ರೀಸನ್. ಸೊ ಈಗ ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ಕೂಡ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಸದರ್ನ್ ಸ್ಟೇಟ್ಸು ಡೆಫಿನೆಟ್ಲಿ ವಿಲ್ ನಾಟ್ ಅಗ್ರಿ ಟು ವಾಟ್ ಎವರ್ ಪ್ರಪೋಸಲ್ ದಟ್ ಹಸ್ ಬಿನ್ ಮೇಡ್. ಈಗ 50% ಸೀಟ್ಸನ್ನು ಅಕ್ರಾಸ್ ದ ಬೋರ್ಡ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ನ
ಅದು ಬಿಲ್ನಲ್ಲಿ ಇರಲಿಲ್ಲ. ಬಿಲ್ನಲ್ಲೇ ಮೆನ್ಷನ್ ಮಾಡಬೇಕಾಯ್ತು, ಅದು ಕೂಡ ತಪ್ಪೆ BJP ಕಡೆಯಿಂದ. ಬಿಲ್ಲಲ್ಲೇ ಮೆನ್ಷನ್ ಮಾಡಿದ್ರು ಅಷ್ಟೊಂದು ಗಲಾಟೆ ಆಗ್ತಾ ಇರಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ಅಮಿತ್ ಶಾ ಅವ್ರು ಹೇಳ್ತಾರೆ ನಾನು 1 hour ಕೊಡಿ, ನಾನು ಸರಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಲೆಜಿಸ್ಲೇಷನ್ ಆ ಥರ ಮಾಡ್ತಕ್ಕಂಥದ್ದಲ್ಲ. ಸೊ ಹಾಗಾಗಿ ಅದು ಬಿದ್ದೋಯ್ತು. ಈಗ ಒಳ್ಳೆ ಸುವರ್ಣಾವಕಾಶ ಇದೆ. ಮತ್ತು ಬೇರೆ ಬೇರೆ ಪಕ್ಷಗಳಲ್ಲೂ ಕೂಡ ಈಗ ಬದಲಾವಣೆಗಳಾಗಿದೆ. ನಾವು ನೋಡ್ತಾ ಇದ್ದ ಹಾಗೆ ಈಗ NCP ಹೊಡೆದಿದೆ, NCP ಕಡೆಯಿಂದ ಒಂದು 20 ಜನ ಬಂದಿದ್ದಾರೆ. ಆಮೇಲೆ ಇದು ಶಿವಸೇನಾ ಹೊಡೆದಿದೆ. ಆಮೇಲೆ ಶರದ್ ಪವಾರ್ ಅವ್ರ ಪಾರ್ಟಿ ಸಪೋರ್ಟ್ ಮಾಡ್ಲಿಕ್ಕೆ ಇದ್ದಾರೆ. ಹೀಗಾಗಿ 2/3 ಮೆಜಾರಿಟಿಗೆ ಹತ್ರ ಇದ್ದಾರೆ ಹೊರತು ಇನ್ನೂ ಒಂದು 5-6 ಕಮ್ಮಿ ಇದ್ದಾರೆ. ಯಾಕಂದರೆ 362 ಸೀಟ್ಗಳು ಬೇಕಾಗಿರ್ತಕ್ಕಂಥ ಓಟ್ಗಳು ಬೇಕಾಗಿರ್ತಕ್ಕಂಥದ್ದು, ಅದಕ್ಕೆ ಹತ್ರ ಇದ್ದಾರೆ. ಇಟ್ ಈಸ್ ಪಾಸಿಬಲ್ ಟು ಪಾಸ್ ದಿಸ್ ಬಿಲ್. ಇದು ಪಾಸ್ ಆಗಿಬಿಟ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಅವರಿಗೆ ಮೀಸಲಾತಿ ಇಷ್ಟು ವರ್ಷದಿಂದ ಕೂಡ ಆಗದೆ ಇರತಕ್ಕಂಥದ್ದು BJP ಮಾಡಿಬಿಟ್ರೆ ಅವ್ರಿಗೆ ಫುಲ್ ಕ್ರೆಡಿಟ್ ಹೋಗ್ಬಿಡುತ್ತೆ ಅಂತ ಹೇಳಿ ಕಾಂಗ್ರೆಸ್ನವರು ಇಷ್ಟು ಗಲಾಟೆ ಮಾಡ್ತಾರೆ. ಈಗ ಮಹಿಳಾ ವೋಟರ್ಸ್ ಮತ್ತೊಂದು ಕಡೆಯಲ್ಲಿ ಹಿಂದಿ ಬೆಲ್ಟ್ ನಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳ ಸಂಖ್ಯೆಯನ್ನ ಗಣನೀಯವಾಗಿ ಏರಿಕೆ ಮಾಡಿಕೊಂಡು 2029 ಚುನಾವಣೆಯನ್ನ ಸುಲಭ ಮಾಡ್ಕೊಳ್ಳೋ ಪ್ರಯತ್ನ ಅನ್ನೋ ಆರೋಪ ಕೂಡ ಇದೆ. ಒಂದು ಕ್ವಿಕ್ 20 seconds ಬ್ರೇಕ್ ಇದೆ. ಬ್ರೇಕ್ ಇಂದ ವಾಪಸ್ ಬಂದ್ಮೇಲೆ BJP ಹೆಂಗೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ಒಂದ್ ರೀತಿ ವೇದಿಕೆ ಸಿದ್ಧ ಮಾಡ್ಕೊಳ್ತಿದೆ, ಮಾತನಾಡೋಣ ಬ್ರೇಕ್ ಆದ್ಮೇಲೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ ಚಹಾದ ಅಸಲಿ ಟೇಸ್ಟ್ MDH T+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. ಮಾತನಾಡ್ತಾ ಇದ್ವಿ, BJP ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಈಗ ಸದ್ಯಕ್ಕೆ ನೀಟ್ ವಿಚಾರದಲ್ಲಿ ಏನು ಬ್ಯುಸಿ ಇದ್ದಾರೆ. ಇದೇ ಸಂದರ್ಭವನ್ನ ಬಳಕೆ ಮಾಡಿಕೊಂಡು ಡಿಲಿಮಿಟೇಷನ್ ಅನ್ನ ಆ ಬಿಲ್ ಅನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ವೆಂಕಟೇಶ್ ದೊಡ್ಡೇರಿ ಸರ್, ದಕ್ಷಿಣದ ರಾಜ್ಯಗಳು BJP ಪಾಲಿಗೆ ಯಾವತ್ತಿಗೂ ಕೂಡ ಸಿಗದ ಒಂದು ರೀತಿಯ ತುತ್ತು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಹಿಂದಿನ ಅನೇಕ ಚುನಾವಣೆಗಳು ಉದಾಹರಣೆಯಾಗಿ ನಿಲ್ತಾ ಇದೆ. ಹೀಗಾಗಿ ಈ ಡಿಲಿಮಿಟೇಷನ್ ಅಲ್ಲಿ ದಕ್ಷಿಣದಲ್ಲಿ ಸದ್ಯಕ್ಕಿರ್ತಕ್ಕಂಥ 24.3% ಕ್ಷೇತ್ರಗಳನ್ನ 20.7ಕ್ಕೆ ಇಳಿಸಿ ಹಿಂದಿ ಬೆಲ್ಟ್ ವೇರ್ BJP ಪರ್ಫಾರ್ಮ್ಸ್ ವೆಲ್ ಅದನ್ನ 38ರಿಂದ 43.1ಕ್ಕೆ ಏರಿಕೆ ಮಾಡಿಕೊಂಡು ಮುಂದಿನ ಚುನಾವಣೆಗೆ ನೀವು ಸೇಫರ್ ಝೋನ್ ತರ್ತಿದ್ದೀರಿ. ಇದು ವಿರೋಧ ಪಕ್ಷಕ್ಕೆ ಅರ್ಥ ಆಗದೆ ಇರೋ ಏನೋ ಕಠಿಣವಾದ ಗಣಿತ ಏನಲ್ಲ ಸರ್. ಈ ಡಿಲಿಮಿಟೇಷನ್ ಬಿಲ್ಲನ್ನು ತಂದ ಸಂದರ್ಭದಲ್ಲಿ DMK ಮತ್ತು ಇತರ ವಿರೋಧ ಪಕ್ಷಗಳು ದೊಡ್ಡ ಒಂದು ಸುದ್ದಿಯನ್ನು ಮಾಡಿದವು. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ, ಅದಕ್ಕೇನಾದರೂ ಮಾಡಬೇಕು. ಅದಕ್ಕೆ ಒಂದು ಫಾರ್ಮುಲಾವನ್ನು ನಮ್ಮ ಉಪಾಧ್ಯಾಯ ಹೇಳಿದ ಪ್ರಕಾರ ಮಾಡಲಾಯ್ತು. ಏನಂದರೆ ಸಾರಾಸಗಟಾಗಿ 50% ನಾವು ಇನ್ಕ್ರೀಸ್ ಮಾಡಿ ಪರ್ಸೆಂಟೇಜ್ ನೋಡಿದಂಥ ಸಂದರ್ಭದಲ್ಲಿ ತಮಗೆ ಇಲ್ಲಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28 ಇದ್ದರೆ ಅದು 42 ಆಗುತ್ತೆ. ಆಂಧ್ರ ಪ್ರದೇಶದಲ್ಲಿ 25 ಇದ್ದರೆ 38 ಆಗುತ್ತೆ. ತೆಲಂಗಾಣದಲ್ಲಿ 17 ಇದ್ದರೆ 26 ಆಗುತ್ತೆ. ಹಾಗೆ ತಮಿಳುನಾಡಲ್ಲಿ 59 ಆಗುತ್ತೆ. ಒಟ್ಟಾರೆ ಪರ್ಸೆಂಟೇಜ್ ಈಗಿರೋದಕ್ಕೆ 23.76ಕ್ಕೆ ಬಂದರೆ 23.93 ಬರುತ್ತೆ. ಈ ಒಂದು ಸದರ್ನ್ ಸ್ಟೇಟ್ಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ ಅನ್ನೋದನ್ನ ಮುಗಿಸ್ಬಿಡಿ. ನೀವು ಅವ್ರ ಜೊತೆ ಎಫೆಕ್ಟ್ ಮಾಡ್ಕೋಬೇಡಿ. ಹಿತವನ್ನು ಕಾಪಾಡಬೇಕು. ನಿಮ್ಮ ಅಭಿಪ್ರಾಯ ಇದ್ರೆ ಅದಕ್ಕೆ ಪರಿಗಣಿಸೋಣ. ಸ್ಟ್ಯಾಚ್ಯೂಟ್ ಇನ್ನೂ ಆಗಿಲ್ಲ, ಇದು ಡಿಸ್ಕಷನ್. ನಿಮ್ಮ ಸಲಹೆಯನ್ನು ಕೂಡ ಕಳಿಸ್ಕೊಡೋಣ. ಆದ್ರೆ ಇವತ್ತು 28 ಇರತಕ್ಕಂಥದ್ದು 42 ಆದ್ರೆ 5.1% ಜಾಸ್ತಿ ಆಗುತ್ತೆ ಇವತ್ತು ಅಂತ ಹೇಳಿದ ಮೇಲೆ ಬಹುತೇಕರು ಅದನ್ನ ಒಪ್ಕೊಂಡ್ರೆ ನಮ್ಮ ಉಪಾಧ್ಯಾಯ ಹೇಳೋ ಪ್ರಕಾರ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡುತ್ತೆ. ಈ ದೇಶದ ಪ್ರಗತಿ ಆಗ್ಬಿಟ್ರೆ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡುತ್ತೆ ಅನ್ನೋ ಒಂದು ಸಣ್ಣ ಸಂಕುಚಿತ ಮನೋಭಾವ ವಿರೋಧ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಇರಬಾರ್ದು ಅಂತ ನಮ್ಮ ಒಂದು ಡಿಮ್ಯಾಂಡ್. 2023ರಲ್ಲಿ ಮೋದಿಜಿಯವರು ಮತ್ತೆ ಅಮಿತ್ ಶಾ ಅವರು ಹೇಳಿದ್ರು, ಈ ಒಂದು ಮುಂದಿನ ಒಂದು ಏನು ಕಾಲ ಇದೆ ಅದು ದೊಡ್ಡ ಒಂದು ಪರ್ವವಾಗ್ತದೆ. ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ನಾವು ಮಾಡ್ತೀವಿ, ಇದು ಸಂವಿಧಾನಿಕವಾಗಿ ಅವಶ್ಯಕತೆ ಇದೆ ಅಂತ. ಅಂದ್ರೆ 1976ರಲ್ಲಿ ಮಾಡಿದಂತ ಲಿಮಿಟೇಷನ್ 545 ಪೋಸ್ಟ್ ಏನಿದೆ, ಇವತ್ತು ಈ ದೇಶದ ಪಾಪ್ಯುಲೇಷನ್ ಇದೆ ಎಷ್ಟಿದೆ, ಅವತ್ತೆಷ್ಟಿತ್ತು. ಇವತ್ತು ನಮ್ಮ ಸಣ್ಣ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಒಂದು 80ರಿಂದ 75 ಲಕ್ಷ ಹೋಟ್ಲಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಬರೀ 3 ಕಾನ್ಸ್ಟಿಟ್ಯೂನ್ಸಿ ಇದೆ ಬೆಂಗಳೂರಿನಲ್ಲಿ. ಒಂದು ಕಡೆ 25 ಉತ್ತರಹಳ್ಳಿಯಿಂದ ಸ್ಟಾರ್ಟ್ ಆದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೊರಗಡೆ ಹೋಗುತ್ತೆ, ಕೋಲಾರದಿಂದ ಇನ್ನೊಂದು ಕಡೆ ಹೋಗುತ್ತೆ. ಒಬ್ಬ MP ಏನನ್ನ ಮಾಡ್ಬೋದು, ನಿಮಗೆ ಏನನ್ನ ಮಾಡಕ್ಕಾಗ್ತದೆ? ಅದಕ್ಕೆ ಒಂದು ಸಮಾನಾಂತರವಾದಂತ ಒಂದು ವಿಸ್ತರಣೆ ಮಾಡಿ. ವೆರಿ ಸ್ಮಾರ್ಟ್ಲಿ ಕರ್ನಾಟಕದ್ದು 28 ಇದ್ದಿದ್ದು 42 ಆಗುತ್ತೆ, ತಮಿಳುನಾಡಿದ್ದು 39 ಇದ್ದಿದ್ದು 59 ಆಗುತ್ತೆ. ಹಿಂಗೆ 50% ಲೆಕ್ಕ ಕೊಟ್ರಿ ಕರೆಕ್ಟ್ ಇದೆ ಸರ್. ಬಟ್ ನೋಡಿ, 4 ರಾಜ್ಯದ ಉದಾಹರಣೆ ತಗೊಂಡ್ಬಿಡೋಣ ವೆರಿ ಕ್ವಿಕ್ಲಿ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಬಿಹಾರ ಆಫ್ಟರ್ 50% ತಗೊಂಡು ಡಿಲಿಮಿಟೇಷನ್ ಜಾಸ್ತಿ ಮಾಡಿದ್ರು
ಮಾಡಿದ್ರು ಕೂಡ ಅಪ್ರಾಕ್ಸಿಮೇಟ್ಲಿ 390+ ಈ 4 ರಾಜ್ಯದ್ದು ಉತ್ತರ ಭಾರತ ಭಾಗದ್ದು 390+ ಕ್ಷೇತ್ರಗಳಾಗುತ್ತೆ. ಇದೇ ನೀವು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಲೆಕ್ಕ ಹಾಕಿದ್ರೆ ಸರ್ 160, 170 ಎಲ್ಲಿಂದ ಎಲ್ಲಿಗೆ ಸರ್ ಇದು? ಎಲ್ಲಿಂದ ಎಲ್ಲಿಗೆ? ಇದನ್ನೇ ಅಲ್ವಾ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇರೋದು. ಎಲ್ಲಿ ನಿಮಗೆ ವೋಟ್ ಬೀಳಲ್ಲ ಅಂತ ಗೊತ್ತಿದೆ ಅದನ್ನ 160, 170ಕ್ಕೆ ರಿಸ್ಟ್ರಿಕ್ಟ್ ಮಾಡ್ತೀರಿ. ಅವ್ರು ಉತ್ತರ ಕೊಟ್ಬಿಡ್ಲಿ ಸರ್. ಅದಾದ್ಮೇಲೆ ನೀವು ಕೂಡ ಸೇಮ್ ಪ್ರಶ್ನೆಗೆ ಉತ್ತರ ಕೊಡಿ. ಎಲ್ಲಿ ನಿಮಗೆ ವೋಟ್ ಬೀಳುತ್ತೆ ಹಿಂದಿ ಬೆಲ್ಟು ಅದನ್ನ 300, 400ರ ಗಡಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದೀರಿ. ಗೊತ್ತಾಗದೇ ಇರೋಷ್ಟು ಬುದ್ಧುಗಳ ವಿರೋಧ ಪಕ್ಷದವರು. ಅಷ್ಟೇ ಪ್ರಶ್ನೆ. ಇದು ಕಳ್ಳ ಜಾಣತನ ಇದಷ್ಟೇ, ಅವ್ರಿಗೆ ಗೊತ್ತಿದೆ. ಆದ್ರೆ ಇವತ್ತು ನಾವು ಮಾಡ್ತೀವಿ, ಅವ್ರು ಬಂದು ಸದನದಲ್ಲಿ ಹೇಳಿ, ಹೊರಗಡೆ ಆಗ್ತಿರ್ತಾರೆ, ಬೇರೆ ದೇಶಕ್ಕೆ ಹೋಗ್ತಿರ್ತಾ ಇರ್ತಾರೆ, ಈ ದೇಶದ ಸುತ್ತಾ ಇರ್ತಾರೆ. ಈ ರಾಜ್ಯ ಈ ದೇಶ ಸುಡ್ತಾ ಇದೆ, ಈಗ ಈ ರಾಜ್ಯದಲ್ಲಿ ಸುಡ್ತಾ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಅಲ್ಲಿ ನಿಂತಿದ್ದಾರೆ, ಹಿಂದ್ಗಡೆ ಕೈ ಕಟ್ಕೊಂಡು ನಿಂತಿದ್ದಾರೆ. ಹಾಗೇನೆ ರಾಹುಲ್ ಗಾಂಧಿ ಬೇರೆ ದೇಶದ ವಿಲಾಸಿ ಜೀವನ ಮಾಡ್ಕೊಂಡು ಬರ್ತಾರೆ. ಅದು ಪರವಾಗಿಲ್ಲ. ನಿಮಗೆ ಚರ್ಚೆ ಮಾಡಿ, ಅಸೆಂಬ್ಲಿಗೆ ಬನ್ನಿ, ಲೋಕಸಭೆಗೆ ಬನ್ನಿ, ಚರ್ಚೆ ಮಾಡಿ, ನಿಮ್ಮ ಅಭಿಪ್ರಾಯ ಹೇಳಿ. ನಿಮ್ಮ ಅಭಿಪ್ರಾಯ ತಗೊಂಡೇ ಮಾಡ್ತೀವಿ ಅಂತ ಹೇಳಿರೋದು. ಅದು ಏನ್ ಹೇಳಿದಾರೆ ನಮ್ಮ ಈ ಗೃಹ ಸಚಿವರು, ಸರಿ ಏನ್ ಹೇಳಿದ್ದಾರೆ ಇವತ್ತು ಕೂಡ ಹೇಳಿದ್ದಾರೆ, ಏನಂತಂದ್ರೆ ಇದು ಯಾವುದೇ ಕಾರಣಕ್ಕೂ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆಯಾಗದೆ ಇದನ್ನ ನಾವು ಒಪ್ಕೊಳ್ಳೋದಿಲ್ಲ. ರಾಷ್ಟ್ರಪತಿಗಳಿಂದ ಅಂಕಿತ ಆದ್ಮೇಲೆ ಮಾತ್ರ ನಿಮ್ಮ ಸಲಹೆಗಳನ್ನ ಕೊಡಿ, ನಿಮ್ಮ ಸಲಹೆಗಳನ್ನ ಕೊಡಿ, ನಿಮ್ಮ ಸಲಹೆಗಳನ್ನ ಕೊಡಿ. ರಾಮಕೃಷ್ಣ ಸರ್ 30 ಸೆಕೆಂಡ್ ರಿಯಾಕ್ಟ್ ಮಾಡಿ, ಅದಾದ್ಮೇಲೆ ರಘು ದೊಡ್ಡೇರಿ ಸರ್. ಇದು ಕರೆಕ್ಟ್ ಅಲ್ವಾ ಸರ್? ಸ್ಮಿತಾ ಅವರೇ, ನೀವು ಹೇಳ್ತಾ ಇದ್ರಿ 300 ಚಿಲ್ಲರೆ ದೊಡ್ಡ ಸ್ಟೇಟ್ಗಳದಾಗುತ್ತೆ, ಇದಾದ್ರೆ ಕಮ್ಮಿ ಇರುತ್ತೆ. ಸಿ ಆಸ್ ಇಟ್ ಈಸ್ ಇಟ್ಸ್ ಕಮ್ಮಿನೇ. ಯಾಕಂದ್ರೆ ಪಾಪ್ಯುಲೇಷನ್ ವೈಸ್ ಹೋಗುತ್ತೆ. ಈಗ UP ಪಾಪ್ಯುಲೇಷನ್ ಏನು, ರಾಜಸ್ಥಾನ್ ಪಾಪ್ಯುಲೇಷನ್, ಮಧ್ಯಪ್ರದೇಶ ಅದಕ್ಕೋಸ್ಕರ ಈಗ ಆ ರಾಜ್ಯಗಳಿಗೆ ಅನ್ಯಾಯ, ಎಲ್ಲಿ ಜನಸಂಖ್ಯೆನ ನಿಯಂತ್ರಣ ಮಾಡಲಿಲ್ಲ ಆ ರಾಜ್ಯಗಳಿಗೆ ಯಥೇಚ್ಛವಾಗಿ. ಅದಕ್ಕೇನೆ ನಾ ಹೇಳುದು, ಈಗ 50% ಜಾಸ್ತಿ ಮಾಡಿದ್ರು ಕೂಡ ಅಷ್ಟೊಂದು ಅನುಕೂಲ ಆಗಲ್ಲ. ಯಾಕಂದ್ರೆ ಸೊ ನಮ್ದು 28ರಿಂದ 42 ಆಗುತ್ತೆ, UP 80ರಿಂದ 120, ಬಿಹಾರ್ 40ರಿಂದ 60. ನೀವು ಓವರ್ ಆಲ್ ಲೆಕ್ಕ ಹಾಕಿದ್ರೆ ಸ್ಟಿಲ್ ದೇ ವಿಲ್ ಡಾಮಿನೇಟ್. ಹಾಗಾಗಿ ಕೆಲವು ಎಕ್ಸ್ಪರ್ಟ್ಸ್ ಏನೋ ಬೇರೆ ತರ ಸಲಹೆಗಳು ಕೊಟ್ಟಿದ್ದಾರೆ, ಬೇರೆ ಬೇರೆ ತರ ಸಲಹೆಗಳು ಬಂದಿದೆ. ಅದನ್ನ ಹೇಗೆ ಸಿಂಕ್ರನೈಸ್ ಮಾಡ್ಬೋದು ಅಂತ ಹೇಳಿ ಒಂದಿರ್ತಕ್ಕಂಥದ್ದು ಏನು ಗೊತ್ತಾ, 15 ಚಿಕ್ಕ ಚಿಕ್ಕ ರಾಜ್ಯಗಳು ಮತ್ತು 8 ಯೂನಿಯನ್ ಟೆರಿಟರೀಸ್ ಇದೆ. ಇದನ್ನ ಡಬಲ್ ಮಾಡಿ, ಚಿಕ್ಕದು 15 ಸೀಟ್ಗಿಂತ ಕಮ್ಮಿ ಇರತಕ್ಕಂಥ 15 ಚಿಕ್ಕ ರಾಜ್ಯಗಳು ಮತ್ತು 8 ಯೂನಿಯನ್ ಟೆರಿಟರಿ, ಇವರಿಗೆಲ್ಲ ಡಬಲ್ ಮಾಡಿ, ಇನ್ನು ಉಳಿಯತಕ್ಕಂಥ 160 ಚಿಲ್ಲರೆ ಸೀಟ್ಗಳನ್ನು ಸಮಾನವಾಗಿ ಉಳಿದ 14 ದೊಡ್ಡ ಸ್ಟೇಟ್ಗಳಿಗೆ ಹಂಚಿ. ಆವಾಗ ಒಂದು ರೀತಿ ಪ್ಯಾರಿಟಿ ಬರುತ್ತೆ ಅಂತ ಹೇಳಿ ನೋಡಿ. ಆಗ ಮಾಡಿದಾಗ ಏನಾಗುತ್ತೆ, ಉತ್ತರ ಪ್ರದೇಶದ್ದು 80 ಇರ್ತಕ್ಕಂಥದ್ದು 94 ಆಗುತ್ತೆ, ಬಿಹಾರದು 40 ಇರ್ತಕ್ಕಂಥದ್ದು 54 ಆಗುತ್ತೆ. ವೆರಾಸ್ ಡಬಲ್ ಆಗ್ತಕ್ಕಂಥದ್ದು ಚಿಕ್ಕ ಚಿಕ್ಕ ಸ್ಟೇಟ್ಸ್, ಲೆಸ್ ದೆನ್ 15 ಸೀಟ್ಸ್. ಆವಾಗ ಒಂದು ರೀತಿಯ ಯೂನಿಫಾರ್ಮಿಟಿ ಬರುತ್ತೆ. ಅದನ್ನ ಈ ರೀತಿ ಸಲಹೆಗಳಿದೆ, ಅದನ್ನೆಲ್ಲ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಶುಡ್ ನಾಟ್ ಪುಷ್ ಥ್ರೂ ಸಮಥಿಂಗ್ ದಟ್ ಪೀಪಲ್ ವಿಲ್ ನಾಟ್ ಅಕ್ಸೆಪ್ಟ್. ಈಗ ಸದರ್ನ್ ಸ್ಟೇಟ್ಸ್ ಈಗ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ ಆಗಿತ್ತು. ಅವಾಗ ಆ ಪಾಲಿಸಿನ ಒಪ್ಕೊಂಡು ನಾವು ಇಲ್ಲಿ ಮಾಡಿಬಿಟ್ಟು ಈಗ ಶುಡ್ ನಾಟ್ ಬಿ ಪೀನಲೈಸ್. ಆಮೇಲೆ ಈಗ ದೇಶದ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ಸದರ್ನ್ ಸ್ಟೇಟ್ಸ್ ಜಾಸ್ತಿ, ಸದರ್ನ್ ಸ್ಟೇಟ್ಸ್ ಆ್ಯಂಡ್ ಮಹಾರಾಷ್ಟ್ರ ಆಫ್ ಕೋರ್ಸ್. ಸೊ ನೀವು ಅದನ್ನು ಪೀನಲೈಸ್ ಮಾಡಬಾರ್ದು, ಅದಕ್ಕೂ ಏನಾದ್ರು ಒಂದು ವ್ಯಾಲ್ಯೂಯೇಷನ್ ಮಾಡಬೇಕು, ಒಂದು ವೆಯ್ಟೇಜ್ ಕೊಡಬೇಕು. ಸೊ ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಈ ಹೊಸ ಬಿಲ್ನಲ್ಲಿ ಎಲ್ಲ ಸ್ಟೇಟ್ಗಳನ್ನು ತಗೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು. ಕರೆಕ್ಟ್ ರಘು ದೊಡ್ಡೇರಿ ಅವರೇ, ಇಷ್ಟೆಲ್ಲ ವಿಚಾರಗಳನ್ನ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ನಾನು ಆಗ್ಲೇ ಹೇಳ್ದಾಗೆ ಪ್ರಿಪೇರ್ಡ್ ಆಗಿ ಹೋಗಿ ಪಾರ್ಲಿಮೆಂಟ್ ಸೆಷನ್ಗಳಲ್ಲಿ ಕೂತು ಡಿಸ್ಕಸ್ ಮಾಡಿ ದೇಶದ ಜನರಿಗೂ ಕೂಡ ಕ್ಲಿಯರ್ ಕಟ್ ಆಗಿ ಕನ್ವೆ ಆಗೋ ರೀತಿ ಮಾಡಿ ಬಿಜೆಪಿ ಹೆಂಗ್ ದಕ್ಷಿಣಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನೋದನ್ನ ಕೂಡ ಮನದಟ್ಟಾಗಿ ಮಾತನಾಡುವ ಸುವರ್ಣ ಅವಕಾಶ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳಿಗಿದೆ. ಬಟ್ ಬೇಕಿಲ್ಲ, ನಾವು ಗಲಾಟೆನೇ ಮಾಡಬೇಕು, ನಾವು ಕಲಾಪದ ಅವಧಿಯನ್ನ ವಿಸ್ತರಣೆ ಆಗೋ ರೀತಿಯಲ್ಲೇ ಮಾಡಬೇಕು, ಒಂದ್ ಇಡೀ ದಿನ ವ್ಯರ್ಥ ಆಗೋ ರೀತಿ ಮಾಡಬೇಕು. ಮತ್ತೆ ಅದೇ ಪ್ರಶ್ನೆ ಸರ್, ಕಾಂಗ್ರೆಸ್ ಅದನ್ನ ಏನ್ ಮಾಡ್ತಿದೆ? ಸ್ಮಿತಾ ನೋಡಿ, ಈ ಡಿಲಿಮಿಟೇಷನ್ ವಿಚಾರ ಇವತ್ತೆಲ್ಲ ಚರ್ಚೆ ನಡೀತಿರ್ತಕ್ಕಂಥ ಕಳೆದ 2 ವರ್ಷಗಳಿಂದ ಸತತವಾಗಿ ದಕ್ಷಿಣದ ಎಲ್ಲಾ ರಾಜ್ಯಗಳು ಈಗಾಗಲೇ ಏನು ಅದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿವೆ, ಇನ್ಕ್ಲೂಡಿಂಗ್ NDA ಮೈತ್ರಿಕೂಟವಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ದೇಶಕ್ಕೆ ಇದರಿಂದ ಡಿಲಿಮಿಟೇಷನ್ ಇಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಚರ್ಚೆ ಇವತ್ತು ಸಂಸದಲ್ಲಿ ಮಾಡಬೇಕಾಗಿಲ್ಲ. ಇಡೀ ದೇಶದ ಜನತೆಗೆ ಆಗಲೇ 2 ವರ್ಷದಿಂದ ಆಲ್ರೆಡಿ ನಡೆದಿದೆ, ಮತ್ತೊಮ್ಮೆ ಚರ್ಚೆ ಆಗಬೇಕು. ಬಿಲ್ ಒಂದು ನಿಮಿಷ ಸರ್ ಪ್ಲೀಸ್, ಅಲ್ಲ ಒಂದು ನಿಮಿಷ ಚರ್ಚೆ, ಒಂದು ನಿಮಿಷ ಆಮೇಲೆ ಕೊಡ್ತೀನಿ. ಸೊ ಅಂದ್ರೆ ಆಲ್ರೆಡಿ ದೇಶದ ಜನತೆಗೆ ಅವಶ್ಯಕತೆ ಇರ್ತಕ್ಕಂಥ ಮಾಹಿತಿ, ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಆಲ್ರೆಡಿ ದೇಶದ ಜನತೆಗೆ ಆಲ್ರೆಡಿ ಗೊತ್ತು. ಬಟ್ ಯಾವ ಸಲಹೆಗಳ ಸೂಚನೆಗಳನ್ನ ಕೊಡೋದಕ್ಕೆ ಇದು ಡಿಬೇಟ್ ಆಗಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ವಾಸ್ತವವಾಗಿ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತೇನು ಡಿಲಿಮಿಟೇಷನ್ ಆಗಿ ನಮ್ಮ
ಏನು ಇವ್ರು ಹೇಳಿದ್ರು ನಮ್ಮ ಪತ್ರಕರ್ತರವರು, ಕರ್ನಾಟಕ ಒಳಗೊಂಡಂತೆ 4 ರಾಜ್ಯ ದಕ್ಷಿಣ ಭಾರತ ಮತ್ತೆ ಮಹಾರಾಷ್ಟ್ರ 75% 80% ಆಫ್ ದ GDP ಕೊಟ್ಟಿದ್ದಾವೆ. ಅಂದ್ರೆ ಈ ದೇಶದ ಅಭಿವೃದ್ಧಿಗೆ ತನ್ನ ಇದನ್ನ ಏನು ತಮ್ಮ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ರಾಜ್ಯಗಳಿಗೆ ನೀವು ಬರೆಯುವಂತ ಕೆಲಸ ಮಾಡ್ತಾ ಇದ್ರಿ. ಅದು ತಪ್ಪು ಅಂತ ಹೇಳಿ ಆಲ್ರೆಡಿ ನಾವು ವಿರೋಧವನ್ನು ಮಾಡಿದ್ದೇವೆ. ಈಗಲ್ಲ ಹೇಳಿರೋದು, ಅಥವಾ ಈಗ ಹೇಳಿದ ತಕ್ಷಣ ನಾವು ಹೇಳಿಲ್ಲ ಅಂತ ಹೇಳ್ಬಾರ್ದು. ನಾವು ಆಲ್ರೆಡಿ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ, ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ ಕೊಡ್ತಿದ್ದೇವೆ. ಆಯ್ತು, ನೀವು ಯಾವ ಆಧಾರದ ಮೇಲೆ ಪಾಪ್ಯುಲೇಷನ್ ಯಾಕೆ ಕನ್ಸಿಡರ್ ಮಾಡ್ತೀರಿ? ಮಾಡ್ತಿಲ್ಲಲ್ಲ ಸರ್, ಈಗ ಮಾಡ್ತಿಲ್ಲ. ಈಗೇನ್ ಹೇಳ್ತಿರೋದು 50% ಅಂತ ಹೇಳ್ತಿದ್ದಾರೆ. ನೀವು 50% ಕನ್ಸಿಡರ್ ಮಾಡೋದಾದ್ರೆ ಕರ್ನಾಟಕದಲ್ಲಿ 28 ಇದೆ, 56 ಆಗ್ಬೇಕು. ಯಾಕೆ 42 ಆಗ್ತಾ ಇದೆ? ಯಾಕೆ ಯುಪಿ ನಲ್ಲಿ 80? ಅಲ್ಲ ಸರ್, 28 ಫಾರ್ ಎಕ್ಸಾಂಪಲ್ 10 ಇದ್ರೆ 10ಕ್ಕೆ 5 ಆಡ್ ಆಗಿ 15 ಅನ್ನೋ ರೀತಿಯ ಲೆಕ್ಕ. 10 ಕ್ಷೇತ್ರ ಇದ್ರೆ ಪ್ಲಸ್ 5 15 ಆಗುತ್ತೆ ಅನ್ನೋ ಲೆಕ್ಕ. ಅದೇ ಹೇಳ್ತಿರೋದು. ನೀವು 10 ಪ್ಲಸ್ 15% ಕನ್ಸಿಡರ್ ಮಾಡೋದಾದ್ರೆ ನೀವೇ ಹೇಳಿದ್ರಿ, ಈಗ ಪಾಪ್ಯುಲೇಷನ್ ಹೆಚ್ಚಿಗೆ ಮಾಡ್ಕೊಂಡು ಹೋಗಿರ್ತಕ್ಕಂಥ ದೇಶಕ್ಕೆ ಅಭಿವೃದ್ಧಿಗೆ ಅವರ ಕಾಂಟ್ರಿಬ್ಯೂಷನ್ ಇಲ್ದಿರಾ ಇಡೀ ದಕ್ಷಿಣ ಭಾರತ ದೇಶವನ್ನೆಲ್ಲ ಸಾಕಿದೆ. ಇಡೀ ದಕ್ಷಿಣ ಭಾರತ ಕಳೆದ 30 ವರ್ಷಗಳಿಂದ ಇಡೀ ದೇಶವನ್ನ ಸಾಕಿದೆ. ಇಡೀ ದೇಶವನ್ನ ಸಾಕಿರ್ತಕ್ಕಂಥ ದಕ್ಷಿಣ ಭಾರತದ ಜನತೆಗೆ ನೀವು ದ್ರೋಹ ಬಗೆಗೆ ಹೋಗಿದ್ದೀರಿ. ಆಯ್ತು, ಇವತ್ತು ಒಂದ್ ನಿಮಿಷ, ಇಡೀ ಬೆಂಗಳೂರಿನ ಒಂದು ಸಿಂಪಲ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಈ ದೇಶದ ಅಭಿವೃದ್ಧಿಗೋಸ್ಕರ ಈ ದೇಶಕ್ಕೆ ಬೆಂಗಳೂರಿನ ಎಲ್ಲರನ್ನು ತ್ಯಾಗ ಮಾಡಿ ದೇಶದ ಎಲ್ಲಾ ಭಾಗದಿಂದ ಜನರು ಬಂದು ಇಲ್ಲಿ ಒಂದು ನೆಲೆಗೊಂಡಿದ್ದಾರೆ. ನೆಲೆಗೊಂಡಿದ್ದಾಗ ಏನಾಗ್ತದೆ, ಕಾಸ್ಮೋಪಾಲಿಟನ್ ನೇಚರ್ ಅಂತ ಹೇಳಿ ನಾವು ಕೂಡ ಎಲ್ಲರನ್ನು ಸೇರಿಸಿಕೊಂಡು ಈಗ ಬೆಂಗಳೂರನ್ನ ಬೆಳೆಸ್ಕೊಂಡಿದ್ದೇವೆ. ಈಗ ಚುನಾವಣೆ ವಿಚಾರಕ್ಕೆ ಹೋದಾಗ ಡಿಲಿಮಿಟೇಷನ್ ಲೆಕ್ಕದಲ್ಲಿ ಕನ್ನಡಿಗರಿಗೆ ಎಷ್ಟು ಅವಕಾಶ ಸಿಗುತ್ತೆ? ಓಕೆ, ಸೊ ಹಾಗಾಗಿ ಕನ್ನಡಿಗರಿಗೆ ಅನ್ಯಾಯ ಆಗೋದನ್ನ ದಯವಿಟ್ಟು ತಡೀರಿ ಅಂತ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಇಡೀ ದಕ್ಷಿಣ ಭಾರತದ ಏನು ದ್ರಾವಿಡ ರಾಜ್ಯಗಳಿದಾವೆ, ಅನ್ಯಾಯ ಮಾಡಬೇಡಿ ಅಂತ ಹೇಳಿ. ಇನ್ನೊಂದೇ ಲಾಸ್ಟ್ ಪಾಯಿಂಟ್ ಹೇಳ್ಬಿಟ್ಟು ಮುಗಿಸ್ತೇನೆ. ನಮ್ಮ ಮಿತ್ರರು ಹೇಳ್ತಾ ಇದ್ರು ಮೊನ್ನೆ MLC ಎಲೆಕ್ಷನ್ ಅಲ್ಲಿ ನಡೆದಿದೆ ಅಂತ ಹೇಳಿ. ನಾನು ಆಲ್ರೆಡಿ ಈ ಬಗ್ಗೆ ಚರ್ಚೆನ ಮಾಡಿದ್ದೇವೆ. MLC ಎಲೆಕ್ಷನ್ ಅಲ್ಲಿ ನಮಗೆ ಬೇಕಾಗಿದ್ದು 5 ಸೀಟುಗಳನ್ನು ಗೆಲ್ಲಲು 140 ನಮ್ಮ ಹತ್ರ ಆಲ್ರೆಡಿ ಇತ್ತು. ನಮ್ಮ ಹತ್ರ ಆಲ್ರೆಡಿ ಇದ್ದಾಗ ನಾವು ಮತ್ತೊಮ್ಮೆ ಬೇರೆ ಬೈ ಮಾಡೋ ಅವಶ್ಯಕತೆ ಏನಿದೆ? ನಮಗೆ ಅವಶ್ಯಕತೆನೇ ಇರಲಿಲ್ಲ. ಅಲ್ಲ, ಅವರ ಬಿಜೆಪಿ ಅವರ ಒಳ ಜಗಳ, JDS ನ ಅವರ ಒಳ ಜಗಳದಿಂದ ಅವರಲ್ಲಿರ್ತಕ್ಕಂಥ ನಾಯಕತ್ವದ ಬಿಜೆಪಿ JDS ನಲ್ಲಿ ಇರ್ತಕ್ಕಂಥ ನಾಯಕತ್ವದ ಕಚ್ಚಾಡದಿಂದ ಬೇಜಾರಾಗಿ ನಮ್ಗೆ ಓಟ್ ಹಾಕಿದ್ರೆ ನಾವು ಜವಾಬ್ದಾರಿ. ಡಾಕ್ಟರ್ ಸತೀಶ್ ಅವರು ಇದೇ ವಾದ ಅಲ್ವಾ ಇವಾಗ ಕೇಂದ್ರದಲ್ಲಿರೋ ಬಿಜೆಪಿ ಮಾಡ್ತಾ ಇರೋದು? TMC ಯಲ್ಲಿ ಮಮತಾ ಬ್ಯಾನರ್ಜಿ ಬಗ್ಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗದಷ್ಟು ಅಸಮಾಧಾನ ಇತ್ತು. ಅರವಿಂದ್ ಕೇಜ್ರಿವಾಲ್ ನಿಮ್ಮ ಪಕ್ಷದ್ದು ಇದೆ. ಇಲ್ಲ, ಡಾಕ್ಟರ್ ಸತೀಶ್ ಅವರು ಮಾತಾಡ್ಲಿ. ಅರವಿಂದ್ ಕೇಜ್ರಿವಾಲ್ ಅವರ ಬಗ್ಗೆ ಸಹಿಸೋಕೆ ಆಗದಷ್ಟು ಅಸಹನೆ ಇತ್ತು. ಹಂಗಾಗೇನೆ ಹೋದ್ರು 7 ಜನ MP ಗಳು. ಹಾಗೆ TMC ಯಲ್ಲೂ ಕೂಡ, ಹಾಗೆ ಉದ್ದವ್ ಬಣದಲ್ಲೂ ಕೂಡ. ಅಂದ್ರೆ ನಿಮ್ಮ ಪಕ್ಷಗಳಲ್ಲಿರ್ತಕ್ಕಂಥ ಅಸಮಾಧಾನನೇ ಈಗ ಬಿಜೆಪಿಗೆ ಒಂದ್ ರೀತಿಯಲ್ಲಿ ಕೈಯಲ್ಲಿ ಶಸ್ತ್ರ ತಗೊಂಡು ಕೊಟ್ಟಂಗಾಗ್ತಾ ಇದೆ. ಅಲ್ಲ, ಅಸಮಾಧಾನ ಏನು 3-4 ವರ್ಷ ಆದ್ಮೇಲೆ ಬರ್ತದ? ನನಗದು ಗೊತ್ತಿಲ್ಲ. ಯಾಕಂದ್ರೆ ಅಸಮಾಧಾನ ಅಂದ್ರೆ ಇವ್ರು ಎಲೆಕ್ಟ್ ಆಗೋಕ್ ಮುಂಚೆ ಜ್ಞಾನ ಇರಬೇಕಿತ್ತು. ಯಾಕಂತ ಹೇಳಿದ್ರೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಒಂದು ಡಿಸಿಪ್ಲಿನ್ ಮ್ಯಾನರ್ ಅಲ್ಲಿ ಅವ್ರನ್ನ ಯಾವಾಗ ಕೇಂದ್ರ ಸರ್ಕಾರ ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕಿ ಜೈಲ್ಗೆ ಹಾಕಿತ್ತು, ನಿಮಗೆ ಏನು ಜನಾದೇಶ ಇಲ್ದಂಗೆ ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಜನಗಳು ನಿಮ್ಮನ್ನು ತಗೊಂಡ್ ಬಂದು ರಾಜ್ಯಸಭೆ ಕೂರ್ಸಿದ್ರಲ್ಲ, ನಿಮಗೆ ಬುದ್ಧಿ ಇದೆ, ನೀವು ಈ ದೇಶದ ವಿಚಾರವನ್ನ ಮಾತಾಡ್ತೀರಾ ಅಂತೇಳಿ ಅವಕಾಶ ಕೊಟ್ರಲ್ಲ, ಅದಕ್ಕೆ ನೀವು ಮಾಡಿದ್ದೇನು? ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹೋದಾಗ ಇವ್ರು ಯಾರ್ಯಾರು ಇವಾಗ ಹೇಳಿದ್ರಲ್ಲ ನೀವು ಅಸಮಾಧಾನಿತರು ಅಂತ, ಅಸಮಾಧಾನ ಏನ್ ನಮ್ಗೇನಿಲ್ಲ, ಅವ್ರಿಗೆ ಅಸಮಾಧಾನ ಆಗ್ಬೇಕು, ಅವರ ನಡೆ ಅವ್ರನ್ನೇ ಟೀಕೆ ಮಾಡ್ಕೋಬೇಕು. ಯಾಕಂದ್ರೆ ಇವ್ರು ಯಾರು ಬಾಯ್ ಬಿಟ್ಟಿದ್ರು? ರಾಘವ್ ಚಡ್ಡಾ ಎಲ್ಲಿದ್ರು? ಎಷ್ಟು ಬಾರಿ ಇವರು ಕೇಜ್ರಿವಾಲ್ ಜೈಲ್ಗೆ ಹೋದಾಗ ಪಕ್ಷ ಸಂಘಟನೆ ವಿಚಾರದಲ್ಲಿ ಬಂದ್ರು? ಡೆಲ್ಲಿಯಲ್ಲಿ ಎಲೆಕ್ಷನ್ ಆಯ್ತು, ಯಾರು ಬಂದು ನಿಂತ್ಕೊಂಡ್ರು ಜೊತೆಗೆ? ನೋಡಿ, ಎಲ್ಲ ಹೇಳೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿದೆ, ಒಬ್ಬನ್ನ ವಿಲ್ಲನ್ ತರ ಫ್ರೇಮ್ ಮಾಡ್ತಾರೆ, ಆದ್ರೆ ಒಳ ಅರ್ಥಗಳೇ ಬೇರೆ ಇತ್ತು. ಯಾಕಂತ ಹೇಳಿದ್ರೆ ಇದು ಡಿಕ್ಟೇಟರ್ಸ್ ರೂಲ್. ನಾನು ಈಗಲೂ ಹೇಳ್ತೀನಿ, ಯಾಕಂತ ಹೇಳಿದ್ರೆ ವಿರೋಧ ಪಕ್ಷಗಳನ್ನ ಕಿತ್ತು ತಿಂತಕ್ಕಂತ ಒಂದು ನಡೆ ಏನು ಬಿಜೆಪಿ ಮಾಡಿದೆ, ಇದೇನು ಒಳ್ಳೆ ಮ್ಯಾಂಡೇಟ್ ಮಾಡ್ತಾ ಇಲ್ಲ, ಒಳ್ಳೆ ಬಿಲ್ ತರೋದಕ್ಕೆ ಏನು ಮಾಡ್ತಾ ಇಲ್ಲ. ಆದ್ರೂ ಏನಿದು ಡಿಲಿಮಿಟೇಷನ್ ಬಿಲ್ ಅಂತ ತಗೊಂಡ್ ಬಂದ್ಬಿಟ್ಟು ದಕ್ಷಿಣ ರಾಜ್ಯಗಳನ್ನ ಗುಲಾಮ ರಾಜ್ಯಗಳನ್ನಾಗಿ ಮಾಡೋದಕ್ಕೆ ಇದು ಹುನ್ನಾರ ಆಗ್ತಾ ಇರೋದು. ಇವರು ಎಲ್ಲಾ ರೀತಿಲೂ ಬಿಲ್ ಅನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ಹೇಳಿದಾಗೆ ರೆವೆನ್ಯೂ ಕೊಡೋದ್ರಲ್ಲಿ ಸದರ್ನ್ ಸ್ಟೇಟ್ಸ್ ಸಿಂಹಪಾಲಿದೆ. ನಾವಿವತ್ತು ಒಂದು ಪ್ರಾದೇಶಿಕ ಅಸಮತೋಲನ ಆದರೆ, ಸೀಟ್ಗಳು ಏನಾದ್ರು ವ್ಯತಿರಿಕ್ತ ಆದಾಗ ಅಲ್ಲಿ ಉತ್ತರ ಭಾರತದ ನಿರ್ಣಯಗಳನ್ನ ನಾವು ಒಪ್ಕೋಬೇಕಾಗ್ತದೆ ದಕ್ಷಿಣದವರು. ನಾವು ಇಲ್ಲಿ ಈಗಾಗಲೇ ಅವ್ರಿಗೆ ಪೋಷಣೆ ಮಾಡಿಕೊಂಡು ನಮ್ಮಲ್ಲಿ ಇರತಕ್ಕಂಥ ಸಂಪತ್ತುಗಳನ್ನ ಟ್ಯಾಕ್ಸ್ ಇದೆಲ್ಲ ಪ್ರಾಂಪ್ಟ್ ಆಗಿ ಕಟ್ಟಿ ಆ ರಾಷ್ಟ್ರಗಳು ಏನ್ ಮಾಡ್ತಾ ಇದ್ದಾರೆ, ಆ ರಾಜ್ಯಗಳು ಏನ್ ಮಾಡ್ತಾ ಇದಾರೆ ಇವತ್ತು? ಅವ್ರು ಏನಾದ್ರು ಡೆವಲಪ್ಮೆಂಟ್ ತಂದಿದಾರ? ಅದು ಇಲ್ಲ. ಸತೀಶ್ ಸರ್, ಕ್ಷೇತ್ರ ಪುನರ್ ವಿಂಗಡಣೆ ಅನ್ನೋದು ನಾನು ಮತ್ತೆ ಕೇಳ್ತಾ ಇದ್ದೀನಿ. 53 ವರ್ಷಗಳಾಗೋಗಿದೆ ಆಗಿ, ಜನರ ಪ್ರತಿನಿಧಿಗಳೇ ರಾಜಕಾರಣಿಗಳು ಅಂತಾದಾಗ ಇಲ್ಲ ಪ್ರಶ್ನೆ ಕೇಳಿಸ್ಕೊಂಡ್ಬಿಡಿ.
ಜನಸಂಖ್ಯೆ 3 ಆಗ್ಬಿಟ್ಟಿದೆ ಸರ್. 1970ರ ದಶಕದಲ್ಲಿನ ಆಧಾರದ ಮೇಲೆ ನೋಡೋದಾದ್ರೆ ಇವಾಗ ಹತ್ತತ್ರ 3 ಆಗಿದೆ. ರೆಪ್ರೆಸೆಂಟೇಷನ್ ಎಲ್ಲಿದೆ? ಹಿಂಗಾಗಿ ಸಂಸತ್ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹಿಂಗಲ್ಲ ಅಂದ್ರೆ ಹಿಂಗೆ ಅಂತ ಚರ್ಚೆ ಮಾಡಬೇಕು ಅಂತಂದ್ರೆ ಇರೋರಾದ್ರೂ ಎಂಪಿಗಳು ವಿರೋಧ ಪಕ್ಷದವರು ಹೋಗಿ ಕುತ್ಕೋಬೇಕು, ಡಿಬೇಟ್ ಮಾಡಬೇಕು. ನಿಮ್ ಪಕ್ಷದವರಂತೂ ಜಂತರ್ ಮಂತರ ಬಿಟ್ಟು ಯಾವತ್ ಪಾರ್ಲಿಮೆಂಟ್ ಕಡೆಗೆ ಹೋಗ್ತಾರೆ ಗೊತ್ತಿಲ್ಲ. ಮಾರ್ಚ್ ಮಾಡ್ಕೊಂಡಲ್ಲ ಸರ್, ಡಿಬೇಟ್ ಮಾಡ್ಲಿಕ್ಕೆ. ಡಿಬೇಟ್ ಮಾಡ್ಲಿಕ್ಕೆ ಅವ್ರ ಸಮಯ, ಅದಾದ್ಮೇಲೆ ನೀವು ಮಾತಾಡಿರಂತೆ ಸರ್ ಸತೀಶ್ ಅವ್ರು. ಅಲ್ಲಿ ನೋಡಿ, ಇವಾಗ ಇನ್ನೂ ಆ ವಿಚಾರ ಕಾವೇರಿಲ್ಲ. ಯಾಕಂದ್ರೆ ನನಗೆ ಇನ್ನೂ ಗೊತ್ತಿಲ್ಲ ಇದು ಟೇಬಲ್ಗೆ ಅವರು ನೋಟಿಸ್ ಮಾಡ್ಕೊಂಡಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೆ ಒಂದು ಬಹುಮತ ಇಲ್ಲದೆ ಇರೋದ್ರಿಂದ, ಯಾಕಂದ್ರೆ 352 2/3 ಮೆಜಾರಿಟಿ ಏನು 352 ಸೀಟ್ ಬೇಕು, ಅದನ್ನ ಗಳಿಸ್ಕೊಳ್ಳಲ್ಲಿ ಅದು ವಿಫಲ ಆಗಿ ಬಿಲ್ ಬಿದ್ದಿದೆ. ಎನ್ಸಿಪಿ ಇನ್ ಕೇಸ್ ಏನಾದ್ರೂ ಅವರಿಗೆ ಬೆಂಬಲ ಸೈಲೆಂಟ್ ಆಗಿ ಉಳಿದು ಬಿಡ್ತು ಅಂತಂದ್ರೆ ಈಸಿ ಪಾಸ್ ಆಗುವಂತ ವಿಚಾರ. ಅಲ್ಲ, ನನಗೆ ಗೊತ್ತಿರೋ ಹಾಗೆ ದಕ್ಷಿಣದ ರಾಜ್ಯಗಳು ಒಪ್ಕೊಳ್ಳುವಂತ ಸ್ಥಿತಿಲಿಲ್ಲ. ಯಾಕಂದ್ರೆ DMK ಇವತ್ತು ಕಾಂಗ್ರೆಸ್ ಮೇಲೆ ಅಸಮಾಧಾನ ಇರಬಹುದು, ಆದರೆ ಯಾವಾಗ ಈ ಒಂದು ಲಿಮಿಟೇಷನ್ ಬಿಲ್ ಏಪ್ರಿಲ್ ಅಲ್ಲಿ ಸಂಸತ್ನಲ್ಲಿ ಮಂಡನೆ ಆಯ್ತು, ಆ ಟೈಮಲ್ಲಿ ಅತ್ಯಂತ ಉಗ್ರವಾಗಿ ದಕ್ಷಿಣ ಭಾರತದಲ್ಲಿ ಖಂಡನೆ ಮಾಡಿದ್ದ ಕೆಲಸವನ್ನ ಮಾಡ್ತಕ್ಕಂಥವ್ರು DMK ಸ್ಟಾಲಿನ್ ಅವರು. ಇವತ್ತು ಯಾವುದೋ ಕಾಂಗ್ರೆಸ್ ಮೇಲೆ ಅಸಮಾಧಾನಕ್ಕೆ ಇಲ್ಲ ಸತೀಶ್ ಸರ್, ಒಂದ್ ಕರೆಕ್ಟ್ ಇನ್ಫಾರ್ಮೇಶನ್ ಹೋಗ್ಲಿ, ವೀಕ್ಷಕರಿಗೆ ಸರಿಯಾದ ಮಾಹಿತಿ ಹೋಗ್ಲಿ. ಹೌದು, ವಿರೋಧ ಮಾಡಿದ ಸ್ಟಾಲಿನ್ ಅವರು ಸೈಲೆಂಟ್ ಆಗಿದ್ದಾರೆ. ವಿರೋಧ ಮಾಡ್ತಿರೋದು ಯಾರು? ಈಗ ತಮಿಳುನಾಡು CM ವಿಜಯ್ ಅವರು TVK ಪಕ್ಷದ ಸಂಸದರೇ ಇಲ್ಲ. ಇಟ್ ಡಸಂಟ್ ಮ್ಯಾಟರ್, ಅವರು ವಿರೋಧ ಮಾಡಿದ್ರು ಅಷ್ಟೇ, ಮಾಡ್ದಿದ್ರು ಅಷ್ಟೇ. ಎನಿವೆ, ಅಭಿಷೇಕ್ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ವೀಕ್ಷಕರಿದ್ದಾರೆ. ಅಭಿಷೇಕ್ ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ಮೇಡಮ್, ಈಗ ಮಾತಾಡ್ತಿರೋದು, ಈಗ ನೀವು ಆಕ್ಚುಲಿ ನಾನು ಹೇಳ್ಬೇಕು ಅಂತಿರೋದು ನೀವೇ ಹೇಳಿದ್ರಿ. ಸೊ ಏನು ಅಂತಂದ್ರೆ ಡಿಲಿಮಿಟೇಷನ್ ಆದ್ರೆ ಯಾರಿಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ನಾರ್ತ್ ಅವ್ರು ಬರ್ತಾರೆ, ಸೌತ್ ಅವ್ರು ಬರ್ತಾರೆ ಅಂತಂದ್ರೆ ವಿ ಆರ್ ಇಂಡಿಯನ್ಸ್ ಮೇಡಮ್, ಅಲ್ವಾ? ಈಗ ನಾರ್ತ್ ಇಂದ ಸೌತ್ ಇಂದ ಇವಾಗ ನಾರ್ತ್ ಸೌತ್ ಅಂತ ಏನಕ್ಕೆ ಡಿವೈಡ್ ಮಾಡ್ತಾ ಇದಾರೆ ಇವರು? ಇಲ್ಲ ಸರ್, ಅಂದ್ರೆ ದಕ್ಷಿಣದ ರಾಜ್ಯಗಳ ಸಂಸದರ ಸಂಖ್ಯೆ ಜಾಸ್ತಿ ಇದ್ರೆ ದಕ್ಷಿಣಕ್ಕೆ ಸಿಗಬೇಕಾದ ಆದ್ಯತೆ ಮಾನ್ಯತೆ ಹೆಚ್ಚು ಸಿಗತ್ತೆ ಅನ್ನೋದು ಒಂದು ವಾದ. ಹೌದು ಮೇಡಮ್, ನಾನೀಗ ಅದನ್ನೇ ಹೇಳ್ತಿರೋದು. ದಕ್ಷಿಣಕ್ಕೆ ಏನ್ ಸಿಗ್ಬೇಕಾಗಿದೆ? ಇವಾಗ ಏನ್ ಇನ್ಫ್ರಾಸ್ಟ್ರಕ್ಚರ್ ಬರ್ತಿಲ್ವಾ? ಇವಾಗ ಏನ್ ಬರ್ತಿಲ್ವಾ? ಓಕೆ ಸರಿ, ಪ್ರಶ್ನೆಗೆ ರಘುದೊಡ್ಡೇರಿಯವರು ಉತ್ತರ ಕೊಡ್ಲಿ. ಅರ್ಥ ಆಯ್ತು ಸರ್, ನಿಮ್ಮ ಪಾಯಿಂಟ್ ನಮ್ಗೆ ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ. ಮೊದಲನೇದಾಗಿ ನಮ್ಮ ಮಿತ್ರರು ಮಾತಾಡೋದಕ್ಕೆ ಪೂರಕವಾದಂತ ಒಂದು ಉತ್ತರವನ್ನು ಕೊಡ್ತೇನೆ. ಏನು ಈಗ ಬಿಜೆಪಿ ಹೇಳ್ತಾ ಇದೆಯಲ್ಲ, ತಮ್ಮೆಲ್ಲರೂ ಬಂದಿದ್ದಾರೆ ಅಂತ ಹೇಳಿ, ಇವ್ರು ಯಾರು ಬಂದಿರೋರಲ್ಲ. ಕೇವಲ 2 ತಿಂಗಳ ಹಿಂದೆ ಇದೇ ಸಂಸತ್ತಿನಲ್ಲಿ ಇದೇ ಸಂಸದರು ಬಿಜೆಪಿ ಚೀಮಾರಿ ಹಾಕಿದ್ರು. ಆ ಚೀಮಾರಿ ಹಾಕಿದ್ದನ್ನ 2 ತಿಂಗಳಲ್ಲಿ ಇವತ್ತರ ಬಂದ್ಬಿಟ್ಟವ್ರೆ ಅಂತಂದ್ರೆ ಅದನ್ನ ರಾಜ್ಯದ ಜನ, ದೇಶದ ಜನ ನೋಡ್ತಾರೆ. ಓಕೆ, ಅವ್ರನ್ನ ಯಾಕೆ ED IT ಇಕ್ಕಳ ಮತ್ತೆ CBI ಇಕ್ಕಳದಲ್ಲಿ ಸಿಲುಕಿಸಿ ಹೇಗಾದ್ರೂ ಮಾಡಿ ಒಂದು ಚುನಾವಣಾ ಆಟವನ್ನು ಆಡ್ಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಏನ್ ಮಾಡ್ತಾ ಇದ್ರೆ 1000% ಬರ್ದಿಟ್ಕೊಳ್ಳಿ ಸ್ಮಿತಾ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಬಿಲ್ ಫೇಲ್ ಆಗತ್ತೆ. ಯಾಕೆ ಅಂತಂದ್ರೆ ದೇಶವನ್ನ ರಕ್ಷಣೆ ಮಾಡ್ತಕ್ಕಂತ ದೇಶದ ರಕ್ಷಣೆ ಮಾಡ್ತಕ್ಕಂತ ಕೆಲವರು ಬೆಕ್ಕುಗಳಿದಾವೆ, ಕಳ್ಳ ಬೆಕ್ಕುಗಳು, ಅವನ್ನ ಹೊಡೆದಾಕುವಂತ ಕೆಲಸ ದೇಶದಲ್ಲಿ ಸೀಕ್ರೆಟ್ ಜನಗಳು ಮಾಡ್ತಾ ಇದ್ದಾರೆ. ದೇಶ ಭಕ್ತರಿದ್ದಾರೆ, ಕಳ್ಳಭಕ್ತರಲ್ಲ ಬಿಜೆಪಿ ಅವರು, ದೇಶ ಭಕ್ತಿದ್ದಾರೆ, ಅವ್ರು ಸೇವ್ ಮಾಡ್ತಾರೆ. ಇನ್ನು ನಮ್ಮ ಮಿತ್ರ ವಿಚಾರವಾಗಿ ಮಾತಾಡ ಹೇಳ್ತೀನಿ, ನಾನು ಉತ್ತರ ಕೊಡ್ತೀನಿ. ಓಕೆ ಸರಿ, ಕೇಳಿಸ್ಕೊಳ್ಳಿ ಪ್ಲೀಸ್. ನೋಡಿ, ನಮ್ಮ ಮಿತ್ರರು ಒಂದು ಪ್ರಶ್ನೆ ಕೇಳಿದ್ರು, ಇಡೀ ದೇಶ ಒಂದೇ ಅಂತ. ಹೌದು, ಇಡೀ ದೇಶ ಒಂದೇ ಅಂತ ಹೇಳಿ ದಕ್ಷಿಣ ಭಾರತ, ಬೆಂಗಳೂರು ಒಳಗೊಂಡಂತೆ ಇಡೀ ದೇಶವನ್ನ ಸಾಕಿದ್ದೇವೆ ಅಂತ. ಇಡೀ ದೇಶದ ಎಲ್ಲಾ ಜನರನ್ನ ಬೆಂಗಳೂರಿನಲ್ಲಿ ಬಂದು ನಾವು ಉದ್ಯೋಗನ ಕೊಟ್ಟಿದ್ದೇವೆ, ಆಹಾರ ಕೊಟ್ಟಿದ್ದೇವೆ, ನೀರನ್ನ ಕೊಟ್ಟಿದ್ದೇವೆ, ಜನಗಳ ನಮ್ಮ ರೈತರ ಜಮೀನನ್ನ ಕೊಟ್ಟು ಇಲ್ಲಿ ಅಪಾರ್ಟ್ಮೆಂಟ್ಗಳು, ಮನೆಗಳನ್ನು ಮಾಡಿದ್ದೇವೆ. ಅಂದ್ರೆ ನಾವೆಲ್ಲ ಭಾರತೀಯರು ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವೆಲ್ಲ ಒಕ್ಕೂಟ ವ್ಯವಸ್ಥೆ, ನಾವೆಲ್ಲ ಒಂದು ಅಂತ ಹೇಳಿ. ಓಕೆ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೊಂದು ಸ್ಯಾಕ್ರಿಫೈಸ್ ಅನ್ನು ಮಾಡಿ ನಮ್ಮ ಮಕ್ಕಳ ಜನಸಂಖ್ಯೆಯನ್ನು ಕಡಿಮೆ ಮಾಡಿ ಈ ದೇಶದ ಅಭಿವೃದ್ಧಿಗೆ ಒಂದು ಪೂರಕವಾದಂತ ಒಂದು ಕಾಂಟ್ರಿಬ್ಯೂಷನ್ ಮಾಡಿರೋರಿಗೆ ನಮ್ಗೆ ಅನ್ಯಾಯ ಮಾಡಬೇಡಿ ಅಂತ ಕೇಳ್ತಾ ಇದೀವಿ. ಡಿಲಿಮಿಟೇಷನ್ ಬಗ್ಗೆ ನಮ್ಗೆ ಇದರ ಕ್ವಶನ್ ಇಲ್ಲ. ಆದ್ರೆ ಡಿಲಿಮಿಟೇಷನ್ ಮುಖಾಂತರ ರಾಜಕೀಯ ಲಾಭಕ್ಕೋಸ್ಕರ ನೀವು ನಿಮ್ಮ ನಾಟಕವನ್ನು ಆಡೋದನ್ನು ದಯವಿಟ್ಟು ನಿಲ್ಲಿಸಿ, ಅನ್ಯಾಯ ಮಾಡುವುದನ್ನು ನಿಲ್ಲಿಸಿ. ಜಸ್ಟ್ 3 ತಿಂಗಳ ಹಿಂದೆ ಏಪ್ರಿಲ್ ನಲ್ಲಿ ಕೇವಲ 298 ಮತಗಳನ್ನ ಪಡೆದಿದ್ದ NDA 3 ತಿಂಗಳಲ್ಲಿ ನಾವು ಬೇಕಾಗಿರುವ 360+ ಹಂತಕ್ಕೆ ನಾವು ಹೋಗ್ಬಿಡ್ತೀವಿ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡ್ತಾ ಇರತಕ್ಕಂತ ಅಪಮಾನ ಅಲ್ವಾ ಇದು? ಪ್ರಜೆಗಳು ಯಾವ ಪಕ್ಷದ ಪ್ರತಿನಿಧಿಗೆ ವೋಟ್ ಕೊಟ್ಟಿದ್ರು ಆ ಪಕ್ಷದಿಂದನೇ ಹೈಜಾಕ್ ಮಾಡಿ ನಮ್ಮ ಸಂಖ್ಯಾಬಲವನ್ನ ಹೆಚ್ಚು ಮಾಡ್ಕೊಳ್ತೀವಿ ಅನ್ನೋ ಪ್ರಯತ್ನ ಇದೆಯಲ್ಲ, ಇಡೀ ಚುನಾವಣಾ ಪ್ರಕ್ರಿಯೆಗೆ ಮಾಡ್ತಾ ಇರುವ ಅಪಮಾನ ಅಲ್ವಾ ಇದು ಅಂತ ಹೇಳಿ. ಈಗ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮೊದಲು 50 ವರ್ಷಗಳ ಹಿಂದೆ ಈ ಕ್ಷೇತ್ರ ಪುನರ್ವಿಂಗಡಣೆ ಆಯ್ತಲ್ಲ, ಅದನ್ನು ಯಾವ ಆಧಾರದ ಮೇಲೆ ಕಾಂಗ್ರೆಸ್ ಮಾಡ್ತು ದೇಶದ ಜನ ಮುಂದೆ ನೀವು ಹೇಳ್ಬೇಕು. ನೀವು ಇಂಥ ಆಧಾರದ ಮೇಲೆ ಮಾಡ್ತೀವಿ ಆಯ್ತು. ಅವತ್ತು ಜನಸಂಖ್ಯೆ ಇಷ್ಟು ಇರಲಿಲ್ಲಲ್ವಾ? ನೀವು ಹೇಳೋದ್ರ ಪ್ರಕಾರ ಇಷ್ಟು ಜನಸಂಖ್ಯೆ ಇರಲಿಲ್ಲ.
ಇರ್ಲಿಲ್ಲಲ್ವಾ? ಅವತ್ತು ಯಾಕೆ ಈ ಉತ್ತರ ಪ್ರದೇಶಕ್ಕೆ 80 ಕೊಟ್ರಿ, ವೆಸ್ಟ್ ಬೆಂಗಾಲ್ಗೆ 42 ಕೊಟ್ರಿ, ಇದಕ್ಕೆ ಮಹಾರಾಷ್ಟ್ರಕ್ಕೆ 48 ಕೊಟ್ರಿ? ಪ್ರಪೋರ್ಷನಲ್ ಪಾಪ್ಯುಲೇಷನ್ ಹೌದು, ಪ್ರಪೋಸಿಷನ್ ಕೊಟ್ರೆ ಈಗೂ ನಿಮ್ಗೆ ಏನು ಅನ್ಯಾಯ ಮಾಡ್ತಾ ಇಲ್ಲ ಅವರು, ಈಗೂ ಅನ್ಯಾಯ ಮಾಡ್ತಿಲ್ಲ. ಈ JDS ನವರು ಕನ್ನಡಿಗರು ನೋಡ್ತಾರೆ, ಕನ್ನಡಿಗರು ನಿಮ್ಮನ್ನ ಮನೆ ಬಿಟ್ಟು ಕರ್ನಾಟಕ ಬಿಟ್ಟು ಆಚೆ ಗ್ಯಾರಂಟಿ ದೇಶ ಮಾಡ್ದವ್ರು ನೀವು ನಿಮ್ಮಿಂದ ಕಳ್ಸ್ಕೋಬೇಕಾದ್ರೆ ನೀವು ಸಿಬಿಐ ಎಂತ ದುರ್ಬಳಕೆ ಮಾಡ್ಕೊಂಡಿದ್ರೆ ರಾಜ್ಯಪಾಲರಿಂದ ಹಿಡಿದು ಕಳ್ಳರು ನೀವು. ಕಾಂಗ್ರೆಸ್ ಅಂದ್ರೆ ದಗಾಕೋರರು. ಕೇಳಿಸ್ಕೊಳ್ಳೋ ಯೋಗ್ಯತೆ ಎಂತ ವಕ್ತಾರ ನೀವು? ಕೇಳಿಸ್ಕೊಳ್ಳೋ ಯೋಗ್ಯತೆ ಎಂತ ವಕ್ತಾರ ನೀವು? ನಿಮ್ಮ ಪಕ್ಷಕ್ಕೆ ನೀವು ಮಾನ ಮರ್ಯಾದೆ ಏನು ಇಲ್ಲ. ನಿಮ್ಮ ಪಕ್ಷಕ್ಕೆ ನಿಮಗೆ ಮಾನ ಮರ್ಯಾದೆ ಏನು ಇಲ್ಲ. ನಾಮಾವಶೇಷ ಹಾಕ್ತೀರಿ. ವೇಟ್ ಮಾಡಿ. ಮತ್ತೆ ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ಳೋ ಯೋಗ್ಯತೆ ಯಾಕೆ ಪತ್ಯ ಕನ್ನಡಿಗರ ವಿರೋಧ ನಾನು ಅದಕ್ಕೆ ಹೇಳಿದೆ, ಅವ್ರಿಗೆ ತಲೆ ಬುಡ ಏನು ಇಲ್ಲ. ಯಾಕಂದ್ರೆ ನೀವು ಕಳೆದ 50 ವರ್ಷದಿಂದ ಹಿಂದುತ್ವದಾಗ ಹೋರಾಟ ಮಾಡಿದಂತ ಬಾಳ್ ಠಾಕ್ರೆ ಕುಟುಂಬದಿಂದ ಕಳ್ಳರು ನೀವು. ಬಾಳ್ ಠಾಕ್ರೆ ಜೊತೆ ಇವರು ಕನ್ನಡಿಗರ ಕಾಂಗ್ರೆಸ್ ಈ ದೇಶದಲ್ಲಿ ಏನೆಲ್ಲ ಮಾಡ್ಕೊಂಡ್ಬಂದ್ರೆ ಇವತ್ತು ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಸುಳ್ಳು ಹೇಳ್ತಾ ಇದೆ, ಇವತ್ತು ನಾಟಕ ಮಾಡ್ತಾ ಇದೆ. ಇವತ್ತು ಅವ್ರು ಮಾಡ್ತಾ ಇರೋದು ಅದೇ ಮಾನದಂಡಗಳನ್ನ ಇಟ್ಕೊಂಡು, ಯಾವ ಮಾನದಂಡ ಇಟ್ಕೊಂಡು ಮಾಡಿದಾರೋ ಇವತ್ತು ಅದೇ ಮಾನದಂಡಗಳನ್ನ ಸಂವಿಧಾನದ ಕೆಳಗಡೆ ಮಾಡ್ತಾ ಇರೋದು, ಸಂವಿಧಾನದ ಆಕ್ಟ್ ಕೆಳಗಡೆ ಮಾಡ್ತಾ ಇರ್ತಕ್ಕಂಥ ಚುನಾವಣೆ. ರಾಮಕೃಷ್ಣ ಸರ್ ನಮ್ಮ ವೀಕ್ಷಕರ ಪೈಕಿ 89% ಜನಕ್ಕೆ ಅನಿಸ್ತಾ ಇದೆ ಈ ಬಾರಿಯ ಕಲಾಪದಲ್ಲಿ ಕ್ಷೇತ್ರ ವಿಂಗಡಣೆಯ ಮರು ವಿಂಗಡಣೆಯ ಬಿಲ್ ಪಾಸ್ ಆಗಬೇಕು ಅಂತ ಹೇಳಿ 89% ಜನಕ್ಕೆ ಅನಿಸ್ತಾ ಇದೆ. ಬಟ್ ಸ್ಟಿಲ್ ಯಾವ ರಾಜ್ಯಗಳಿಗೂ ಕೂಡ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಡಿಲಿಮಿಟೇಷನ್ ಮಾಡ್ಲಿಕ್ಕೆ ಪಾಸಿಬಲ್ ವೇ ಏನಿದೆ? ಕ್ವಿಕ್ಲಿ ಸರ್. ಅಲ್ಲ, ನಾನು ಆಗ್ಲೇ ಹೇಳ್ದಂಗೆ ಬೇರೆ ಬೇರೆ ಫಾರ್ಮುಲಾಗಳನ್ನ ಕನ್ಸಿಡರ್ ಮಾಡಬೇಕು ಸೆಂಟ್ರಲ್ ಗವರ್ಮೆಂಟ್. ನಾವು ಈಗ ಕಳೆದ ಇದರಲ್ಲಿ ಹೇಳಿದ್ರು 50% ಎಲ್ಲ ಸ್ಟೇಟಿಗೆ ಕೊಡ್ತೀವಿ ಅಂತ ಹೇಳಿ, ಅದರಲ್ಲಿ ಕೂಡ ಲೂಪ್ ಹೋಲ್ಸ್ ಇದೆ ಅನ್ನೋದು ಈಗ ಗೊತ್ತಾಗಿದೆ ಡೆಫಿನೆಟ್ಲಿ. ಬಿಕಾಸ್ ಅದರಿಂದ ಸಮಾನತೆ ಬರೋದಿಲ್ಲ, ಆಮೇಲೆ ಸದರ್ನ್ ಸ್ಟೇಟ್ಸ್ ವಿಲ್ ಕಂಟಿನ್ಯೂ ಟು ಸಫರ್ ಅನ್ನೋದು ಗೊತ್ತಾಗಿರೋದ್ರಿಂದ ದೇ ವಿಲ್ ಹ್ಯಾವ್ ಟು ಫೈಂಡ್ ಮೆಕ್ಯಾನಿಸಮ್ ಟು ಫೈಂಡ್ ಔಟ್. ಈಗ ಒಂದು ಸಲಹೆ ಇರತಕ್ಕಂಥದ್ದು ಎಕನಾಮಿಕ್ ಡೆವಲಪ್ಮೆಂಟು, GST ಕಾಂಟ್ರಿಬ್ಯೂಷನ್ನು, ಇದನ್ನು ತೊಗೊಂಡು ಒಂದು ವೆಯ್ಟೇಜ್ ಕೊಡಿ. ಸೊ ಈ ಥರ ಇರ್ತದೆ. ಅಥವಾ ನಾನು ಇನ್ನೊಂದು ಹೇಳಿದ್ನಲ್ಲ, ಕೆಲವು ಎಕ್ಸ್ಪರ್ಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ ರಾಜ್ಯಗಳಿಗೆ ಕೇವಲ 14 ಯೂನಿಫಾರ್ಮ್ ಆಗಿ ಕೊಡಿ, ಸಣ್ಣ 15 ಸೀಟ್ಗಿಂತ ಕಮ್ಮಿ ಇರೋರಿಗೆ ಡಬಲ್ ಮಾಡಿ, ಆವಾಗ ಒಂದು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ. ಸೊ ಬೇರೆ ಬೇರೆ ಫಾರ್ಮುಲಾಗಳನ್ನು ತಗೊಂಡು ಇಟ್ಕೊಂಡು ಯಾವ ಸ್ಟೇಟಿಗೂ ಅನ್ಯಾಯ ಆಗಿದೆ ಅಂತ ಅನಿಸಬಾರದು. ಆ ರೀತಿ ಮಾಡಿದ್ರೆ ಡೆಫಿನೆಟ್ಲಿ ಇದು ಪಾಸ್. 53 ವರ್ಷ ನಾನು ಮತ್ತೆ ಹೇಳ್ತಿರೋ ರೀತಿಯಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಅನ್ನೋದಾಗಿ ಆಗ್ಲೇಬೇಕಾದ ಅನಿವಾರ್ಯತೆ ಇದೆ. ಆದ್ರೆ ಆಗುವ ಸಂದರ್ಭದಲ್ಲಿ ಯಾವುದೇ ರಾಜ್ಯಗಳಿಗೆ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಿಗೆ ರೆಸಲ್ಯೂಷನ್ ಮಾಡಿ ಇನ್ನು 25 ವರ್ಷ ಮುಂದಕ್ಕೆ ಹಾಕಬಹುದು. ಚುನಾವಣೆಯ ಗೆಲುವಿನ ಲೆಕ್ಕಾಚಾರದಲ್ಲಿ ಮಾಡ್ದಲ್ಲೇ ನಿಜವಾಗ್ಲೂ ರೆಪ್ರೆಸೆಂಟೇಷನ್ ಅನ್ನ ಮಾನದಂಡವಾಗಿ ಇಟ್ಕೊಂಡು ಇದನ್ನ ಮಾಡೋ ಪ್ರಯತ್ನವನ್ನ ಮಾಡಿ ಕೇಂದ್ರ ಸರ್ಕಾರ ಅಂತ ಹೇಳಿ ನನಗೆ ಸಮಯ ಆಗಿದ್ದಷ್ಟೇ, ನನಗೆ ಸಮಯ ಹೋಗಬಾರದು ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.